Good afternoon. We are in applications of differentiation, the class number 69. Please, all of you, you should with the front of book while going on class. ಏನು ಮೆಟೀರಿಯಲ್ ಕೊಟ್ಟಿದ್ದೀನೋ ಅದು ಮುಂದ್ಗಡೆ ಇಟ್ಕೊಂಡ್ರೆ ಮಾತ್ರ ಈಗ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸಾಧ್ಯ. ಯಾಕೆ ಸರ್? ದೀಸ್ ಆರ್ ಆಲ್ ವರ್ಡಿಂಗ್ ಪ್ರಾಬ್ಲಮ್ಸ್. ಐ ಕಾಂಟ್ ರೈಟ್ ಕ್ವಶನ್ ಹಿಯರ್. ಕ್ವಶನ್ಗೆ ಬೋರ್ಡೆಲ್ಲ ಹಾಕ್ಬಿಟ್ರೆ ಮತ್ತು ಆನ್ಸರ್ ನಾನು ಎಲ್ಲಿಂದ ಮಾಡಲಿ? ಅದಕ್ಕೋಸ್ಕರ ಪ್ಲೀಸ್ ಯಾರಾದ್ರೂ ಬುಕ್ ಮುಂದೆ ಇಟ್ಕೊಳ್ದಿರ ಪಾಠ ಕೇಳಿ ಆಮೇಲೆ ಆನ್ಸರ್ಸ್ ಮಾಡೋ ಹ್ಯಾಬಿಟ್ ಇದ್ದರೆ ಒಳ್ಳೇದದು, ಇಲ್ಲ ಅಂತ ಹೇಳಿಲ್ಲ. ಕ್ಲಾಸ್ ಕೇಳಿಬಿಟ್ಟು ಆಮೇಲೆ ಅವ್ರಿಗೆ ಬುಕ್ ಓಪನ್ ಮಾಡಿ ಪ್ರಾಬ್ಲಮ್ಸ್ ಮಾಡೋದು ಇಟ್ ಈಸ್ ಎ ಬೆಟರ್ ಜಾಬ್, ಇಲ್ಲ ಅಂತ ಹೇಳಿಲ್ಲ. ಆದರೆ ಈಗ ವರ್ಡಿಂಗ್ ಪ್ರಾಬ್ಲಮ್ಸಲ್ಲಿ ಡೇಟಾ ಕಲೆಕ್ಟ್ ಮಾಡಬೇಕಾಗಿರೋದ್ರಿಂದ ದಯವಿಟ್ಟು ಯಾರಾದರೂ ವರ್ಕ್ ಬುಕ್ ನಿಮ್ಮ ಹತ್ರ ಇಲ್ಲಾಂದರೆ ವಿಡಿಯೋ ಪಾಸ್ ಮಾಡಿ ಹೋಗಿ ಬುಕ್ ತಗೊಂಡು ಬಂದು ಮುಂದೆ ಇಟ್ಕೊಂಡು ಆಮೇಲೆ ಡೇಟಾ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕಂಟಿನ್ಯೂ ಮಾಡಿ ಪ್ಲೀಸ್. ಎಸ್, ದರ್ ಇಸ್ ಎ ಪ್ರಾಬ್ಲಮ್ ನಂಬರ್ 116. In last class, I told something about rate measure. If somewhere the rate of change, the rate of increase of, the rate of decrease of, the change in volume, the change in radius ಅಂತ ಬಂದಾಗ ಕಾಮನ್ ಆಗಿ ಆ ವರ್ಡ್ ಬದಲಾಗಿ ಡಿ ಬೈ ಡಿ ಟಿ ಬರ್ಕೋಬೇಕು. ಡಿ ಬೈ ಡಿ ಟಿ. ಡಿ ಬೈ ಡಿ ಟಿ ಅಲ್ಲಿ ನ್ಯೂಮರೇಟರ್ ಏನಿಲ್ವಲ್ಲ ಸರ್ ಅನ್ನೋ ಪ್ರಶ್ನೆ ನಿಮ್ಮ ಕಡೆಯಿಂದ ಸಹಜವಾಗಿ ಬರುತ್ತೆ. ಡಿ ಪಕ್ಕದಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಆದರೆ ಡಿ ವಿ ಬೈ ಡಿ ಟಿ, ಡಿಕ್ರೀಸ್ ಇನ್ ರೇಡಿಯಸ್ ಆದರೆ ಡಿ ಆರ್ ಬೈ ಡಿ ಟಿ, ಡಿಕ್ರೀಸ್ಗೆ ಡಿ ಬೈ ಡಿ ಟಿ, ರೇಡಿಯಸ್ ಅಂತಿರೋದ್ರಿಂದ ಆರ್ ಬೈ ಡಿ ಟಿ. ಚೇಂಜ್ ಇನ್ ಏರಿಯಾ, ಚೇಂಜ್ ಇನ್ ಏರಿಯಾದಲ್ಲಿ ಎರಡು ವರ್ಡ್ಸ್ ಇದೆ ನೋಡಿ, ಚೇಂಜ್ ಇನ್ ಏರಿಯಾ. ಚೇಂಜ್ ಬದಲಾಗಿ ಇದು ಬರುತ್ತೆ, ಏರಿಯಾ ಬದಲಾಗಿ ಎ ಬರುತ್ತೆ. ಆ ರೀತಿ ಡೇಟಾ ಕಲೆಕ್ಟ್ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ವರ್ಕ್ ಬುಕ್ ಅನ್ನ ಜೊತೆಗಿಟ್ಕೊಂಡು ಮತ್ತೆ ವಿಡಿಯೋನ ಪ್ಲೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. I will continue with the problem number 116. Hereafter, up to 20 plus problems, all are 5 marks. One question is compulsory according to present situation of question paper setting. Further ಏನಾಗುತ್ತೋ ನಾವು ಯಾರು ನೋಡಿಲ್ಲ. ಈಗ ಇರೋ ಪರಿಸ್ಥಿತಿಯಲ್ಲಿ ಈಗ ಕ್ವಶನ್ ಪೇಪರ್ ಈಗ ನಾವೇನು ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ವಿ ನಾರ್ಮಲ್ ಅಕಾಡೆಮಿಕ್ ಇಯರ್ಸಲ್ಲಿ, ಅದರ ಪ್ರಕಾರ ಇವತ್ತಿನ ಮಾಡ್ತಿರ್ತಕ್ಕಂಥ ಪ್ರಾಬ್ಲಮ್ಸ್ 5 marks ಪ್ರಾಬ್ಲಮ್ಸು ಪ್ಲೀಸ್. I will continue with the problem number 16. Yes. The volume of a cube is increasing at the rate of 9 cc per second. What is meant by cc unit? Cubic centimeter. Cubic centimeter ಯೂಸ್ ಮಾಡಿದ್ದಾರೆ ಅಂದರೆ ಯಾವ ಡೈಮೆನ್ಷನಲ್ಲು? 3 dimensional. 3 dimensional ಅಂದರೆ ಲೆಂತ್, ಏರಿಯಾ, ವಾಲ್ಯೂಮ್. ಯಾವುದು ಬರುತ್ತೆ? ಖಂಡಿತವಾಗ್ಲೂ ವಾಲ್ಯೂಮೇ ಬರುತ್ತೆ. ಹಾಗಾದರೆ ದ ಫಸ್ಟ್ ಲೈನ್, ದ ವಾಲ್ಯೂಮ್ ಆಫ್ ಎ, ವಾಲ್ಯೂಮ್ ಅಂತ ಅವನೇ ಯೂಸ್ ಮಾಡಾಕದ, ನಾವು ರಿಸ್ಕೇ ಇಲ್ಲ ನೋಡಿ. ವಾಲ್ಯೂಮ್ ಕೆಲವೊಂದ್ಸಲಿ ಯೂನಿಟ್ ಆಧಾರದ ಮೇಲೆ ಲೆಂತ್ ತಗೋಬೇಕಾ, ಏರಿಯಾ ತಗೋಬೇಕಾ, ವಾಲ್ಯೂಮ್ ತಗೋಬೇಕಾ ಅಂತ ನಮಗೆ ಬಿಟ್ಕೊಡ್ತಾನೆ. ಅವಾಗ ನಾವು ಸ್ವಲ್ಪ ಸೆಲ್ಫ್ ರಿಸ್ಕ್ ತಗೋಬೇಕಾಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಆ ಥರ ಏನಿಲ್ಲ, ಹೌದಾ? ಇನ್ ಎವ್ರಿ ಪ್ರಾಬ್ಲಮ್ ಐ ಆಮ್ ಆಸ್ಕಿಂಗ್ ಯು ಟು ವಾಟ್ ಈಸ್ ದ ಆಬ್ಜೆಕ್ಟ್ ವಿಚ್ ವಿ ಆರ್ ಡೀಲ್ ವಿತ್ ಅಂತ ಕೇಳ್ತೀನಿ. ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ. ಈಗ ಇದರಲ್ಲಿ ಕ್ಯೂಬ್ಗೆ ಸಂಬಂಧಪಟ್ಟಿರೋ ಫಾರ್ಮುಲಾಸ್ ಎಲ್ಲ ನಮಗೆ ಬೇಕಾಗುತ್ತೆ. ಇವಾಗ ಫಸ್ಟ್ ಲೈನಲ್ಲೇ ಇದೆ, ದ 116th ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಕ್ಯೂಬ್ ಅಂತ. ಇಸ್ ಇಟ್ ಆರ್ ನಾಟ್? ಅಲ್ಲಿಗೆ ವಾಟ್ ಈಸ್ ದ ಆಬ್ಜೆಕ್ಟ್ ಹಿಯರ್? ಕ್ಯೂಬ್. ವಾಟ್ ಎವರ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್, ದಟ್ ಈಸ್ ಅಬೌಟ್ ಓನ್ಲಿ ಕ್ಯೂಬ್ ಇನ್ ದಿಸ್ ಪ್ರಾಬ್ಲಮ್. ಎಸ್, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ನೋಡಿದೆ. ಇನ್ಕ್ರೀಸಿಂಗ್ ಅಂದ್ರೆ ಡಿ ಬೈ ಡಿ ಟಿ. ಯಾವುದು? ವಾಲ್ಯೂಮ್. ಅದಕ್ಕೆ ವಿ ಆಮೇಲೆ ಬರದೆ. At the rate of 9 cc per second, 9 cc per second, cubic centimeter per second. How fast? How ಅಂದ್ರೆ ಕೆನಡಿ ಬೇಕು, ಫಾಸ್ಟ್ ಅಂದ್ರೆ ಅಗೇನ್ ಡಿ ಬೈ ಡಿ ಟಿ. ರೇಟ್ ಇನ್ಕ್ರೀಸ್, ಡಿಕ್ರೀಸ್, ಫಾಸ್ಟ್ ಅಂದ್ರೆ ಕೂಡ. ಅಲ್ಲಿಗೆ ಇದು ಎಲ್ಲಿಂದ ಬಂತು ಇನ್ನೊಂದ್ಸಲಿ ಹೇಳ. ಹೌ ಫಾಸ್ಟ್, ಯಾವ ರೇಟ್ ಅಲ್ಲಿ. ಹೌ ಫಾಸ್ಟ್ ಎಷ್ಟು ದೂರ ಕೂಡ ಆಗ್ಬೋದು ಒಂದೊಂದ್ಸಲಿ. ಹೌ ಫಾರ್ ಅಂದ್ರೆ ಎಷ್ಟು ದೂರ, ಹೌ ಫಾಸ್ಟ್ ಅಂದ್ರೆ ಎಷ್ಟು ಬೇಗ, ಆಯ್ತಾ? ಹೌ ಫಾಸ್ಟ್, ಹೌ ನಾವು ಕೆನಡಿ ಬೇಕು, ಫಾಸ್ಟ್ ಡಿ ಬೈ ಡಿ ಟಿ, ಸ್ಲೋ ಡಿ ಬೈ ಡಿ ಟಿ, ರೇಟ್ ಡಿ ಬೈ ಡಿ ಟಿ, ಇನ್ಕ್ರೀಸಿಂಗ್ ಡಿ ಬೈ ಡಿ ಟಿ, ಡಿಕ್ರೀಸಿಂಗ್ ಡಿ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಡಿ ಎ ಬೈ ಡಿ ಟಿ. ಅಲ್ಲಿಗೆ ಹೌ ಫಾಸ್ಟ್ ಅಂತಿದೆ ಅಷ್ಟೇ, ನಾನು ಇನ್ನೂ ಸೆಂಟೆನ್ಸ್ ಮುಂದೆ ಹೋಗಿಲ್ಲ. ಹೌ ಅಂದ್ರೆ ಕೆನಡಿ ಬೇಕು, ಫಾಸ್ಟ್ ಅಂದ್ರೆ ಡಿ ಬೈ ಡಿ ಟಿ, ಸ್ಲೋ ಅಂದ್ರೆ ಡಿ ಬೈ ಡಿ ಟಿ,
ರೇಟ್ ಆಫ್ ಚೇಂಜ್ ಆಫ್ ಇನ್ಕ್ರೀಸ್ ಅಂದರೆ ಡಿ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಡಿಕ್ರೀಸ್ ಅಂದರೆ ಡಿ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಅಂತಂದ್ರೆ ಡಿ ಬೈ ಡಿ ಟಿ ಅಂತ. ಹೌ ಫಾಸ್ಟ್ ಅಂದ್ರೆ ಕೂಡ ಡಿ ಬೈ ಡಿ ಟಿ. ಎಸ್, ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂದ್ರೆ ಸರ್ಫೇಸ್ ಏರಿಯಾ ಸ್ಪೆಲ್ಲಿಂಗ್ ಸ್ಟಾರ್ಟ್ಸ್ ವಿತ್ ಎಸ್, ಅದಕ್ಕೆ ಎಸ್ ಬರಿಬೇಡ. ನಾವು ಸರ್ಫೇಸ್ ಏರಿಯಾನ ಯಾವುದೇ ಒಂದು ಆಬ್ಜೆಕ್ಟ್ ಏರಿಯಾ ಫೈಂಡ್ ಔಟ್ ಮಾಡುವಾಗ ಕ್ಯಾಪಿಟಲ್ ಎ ಯೂಸ್ ಮಾಡ್ತೀವಿ. ಹೌ ಫಾಸ್ಟ್ ಅಂದ್ರೆ ಕನ್ನಡಿ ಬೇಕಾಗಿರೋದು ಡಿ ಬೈ ಡಿ ಟಿ. ಯಾವುದು? ಸರ್ಫೇಸ್ ಏರಿಯಾ. ಇನ್ಕ್ರೀಸಿಂಗ್ ಅಂದ್ರೆ ಪಾಸಿಟಿವ್ ಸೈನ್ ಬರುತ್ತೆ. ವೆನ್ ಲೆಂತ್ ಆಫ್ ಎಡ್ಜ್ ಇಸ್ 10 ಅಂತ ಕೊಟ್ಟಿದ್ದಾರೆ. ಲೆಂತ್ ಆಫ್ ಎಡ್ಜ್ ಇಸ್ 10 ಮುಂದೆ ಇಲ್ಲಿ ನೋಡಿ, ಲೆಂತ್ ಆಫ್ ಎಡ್ಜ್ ಇಸ್ 10 ಸೆಂಟಿಮೀಟರ್ ಅಂತ ಕೊಟ್ಟವ್ರೆ. ನಾನು ಇದನ್ನ ಎಲ್ ತಗೋಬೇಕಾ ಡಿ ಎಲ್ ತಗೋಬೇಕಾ ನೀವೇ ಹೇಳಿ. ಓನ್ಲಿ ಎಲ್. ಯಾಕೆ ಸರ್? ದೇರ್ ಈಸ್ ನೋ ವರ್ಡ್, ಎನಿ ವರ್ಡ್ ಇನ್ ಫ್ರಂಟ್ ಆಫ್ ಲೆಂತ್ ಸಚ್ ದಟ್ ಇನ್ಕ್ರೀಸ್ ಇನ್ ಲೆಂತ್, ಡಿಕ್ರೀಸ್ ಇನ್ ಲೆಂತ್, ಚೇಂಜ್ ಇನ್ ಲೆಂತ್. ಇಸ್ ಇಟ್ ಆರ್ ನಾಟ್? ಜಸ್ಟ್ ಸಿಂಪ್ಲಿ ದೇ ಆರ್ ಗಿವನ್ ಲೆಂತ್, ದಟ್ಸ್ ಆಲ್. ಇಲ್ಲೆಲ್ಲೂ ಕೂಡ ಚೇಂಜ್ ಇನ್ ಲೆಂತ್ ಇದೆಯಾ ನೋಡಿ, ಇನ್ಕ್ರೀಸ್ ಇನ್ ಲೆಂತ್ ಇದೆಯಾ ನೋಡಿ, ಡಿಕ್ರೀಸಿಂಗ್ ಲೆಂತ್ ಇದೆಯಾ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಲೆಂತ್ ಇದೆಯಾ ನೋಡಿ. ಇಲ್ಲ. ದ ಸಿಂಪ್ಲಿ ವರ್ಡ್ ಲೆಂತ್ ಆಫ್ ಎಡ್ಜ್, ದೆನ್ ವಿ ಶುಡ್ ಓನ್ಲಿ ಎಲ್. ಇನ್ಸ್ಟೆಡ್ ಆಫ್ ಲೆಂತ್ ಆಫ್ ಎಡ್ಜ್, ಇನ್ಕ್ರೀಸ್ ಆಫ್ ಲೆಂತ್ ಆಫ್ ಎಡ್ಜ್ ಇದ್ದಿದ್ರು ಇದೇ ಯೂಸ್ ಮಾಡ್ತಿದ್ವು. ಡಿಕ್ರೀಸ್ ಆಫ್, ಅಲ್ಲಿಗೆ ವಾಟ್ ಐ ಆಮ್ ಟೆಲ್ಲಿಂಗ್ ಟು ಯು, ಡಿ ಬೈ ಡಿ ಟಿ ಈಸ್ ಕರೆಸ್ಪಾಂಡಿಂಗ್ ಟು ದ ಎಕ್ಸಾಕ್ಟ್ ವರ್ಡ್ಸ್ ರೇಟ್ ಆಫ್ ಚೇಂಜ್ ಆಫ್ ಡಿಕ್ರೀಸ್, ರೇಟ್ ಆಫ್ ಚೇಂಜ್ ಆಫ್ ಇನ್ಕ್ರೀಸ್. ಈ ರೀತಿ ಟರ್ಮ್ಸ್ಗೆ ಯೂಸ್ ಮಾಡ್ತೀವಿ. ಆ ಟರ್ಮ್ ಈ ಸೆಂಟೆನ್ಸ್ ಅಲ್ಲಿ ಎಲ್ಲೂ ಕಾಣಲಿಲ್ಲ. ಅದಕ್ಕೆ ವಿ ಆರ್ ಟೇಕಿಂಗ್ ಸಿಂಪ್ಲಿ ಎಲ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ಸ್. ಇಸ್ ಇಟ್ ಆರ್ ನಾಟ್? ವಾಲ್ಯೂಮ್ಗೆ ನೀವು ಡಿ ಬೈ ಡಿ ಟಿ ಬರ್ದ್ರು ಸರ್, ಸರ್ಫೇಸ್ ಏರಿಯಾಗೆ ಡಿ ಬೈ ಡಿ ಟಿ ಬರ್ದ್ರು ಸರ್, ಲೆಂತ್ಗೆ ಯಾಕೆ ಸರ್ ಡಿ ಎಲ್ ಬೈ ಡಿ ಟಿ ಬರ್ದಿಲ್ಲ ಅಂದ್ರೆ ನೋಡು ಕ್ವಶನ್. ವಾಲ್ಯೂಮ್ ಮುಂದ್ಗಡೆ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ವಾಲ್ಯೂಮ್ ಅಂತಿದೆ, ಏರಿಯಾ ಮುಂದ್ಗಡೆ ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಚೇಂಜ್ ಅಂತಿದೆ. ಹೌ ಫಾಸ್ಟ್ ಅಂದ್ರೂ ಕೂಡ ಡಿ ಬೈ ಡಿ ಟಿನೇ. ಅದೇ ತರ ಸೆಂಟೆನ್ಸ್ ಲೆಂತ್ ಮುಂದೆ ತೋರಿಸು, ಬರೆಯೋಣ. ಅದಕ್ಕೋಸ್ಕರ ವಾಟ್ ಈಸ್ ದ ಆಬ್ಜೆಕ್ಟ್ ಹಿಯರ್? ಕ್ಯೂಬ್. ಅಲ್ಲಿಗೆ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಡೇಟಾ ಕಲೆಕ್ಟ್ ಮಾಡಿದ್ದಾಯ್ತು. ಈಗ ನಾವು ಸೊಲ್ಯೂಷನ್ ಸ್ಟಾರ್ಟ್ ಮಾಡಲಿಕ್ಕೆ ಹೊರಟಿದ್ದೀವಿ. ಲೆಟ್, ಇಸ್ ಇಟ್ ಆರ್ ನಾಟ್? ಲೆಂತ್ ಆಫ್ ಎಡ್ಜ್ ಏನ್ ತಗೊಂಡಿದ್ದೀವಿ ನಾವು? ಎಲ್ ತಗೊಂಡಿದ್ದೀವಿ, ಹೌದಾ? ಕ್ಯೂಬ್ಗೆ ಸಾಮಾನ್ಯವಾಗಿ ಕ್ಯೂಬ್ಗೆ ಎಡ್ಜ್ ಲೆಂತ್ ಕೆಲವರು ಎಕ್ಸ್ ತಗೊಳ್ತಾರೆ. ಯಾಕಂದ್ರೆ ನಾವು ಡಿಫ್ರೆನ್ಶಿಯೇಷನ್ ಅಲ್ಲಿ ಎಕ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ. ಏನಾದ್ರೂ ಎಕ್ಸ್ ಟರ್ಮ್ಸ್ ಕೊಟ್ಟು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಹೇಳಿದ್ರೆ ಬೇಗ ಮಾಡಿಬಿಡ್ತೀರ. ಅದಕ್ಕೆ ನಾನು ಏನು ಮಾಡ್ತಿದ್ದೇನೆ, ಆರ್ ಲೆಟ್ ಎಕ್ಸ್ ಬಿ ದ edge of a cube, then x is equal to 10 centimeters ಅಂತ. ಎರಡು ಒಂದೇ. ಯಾಕೆ ಸರ್ ಎಲ್ ತಗೊಳ್ಳಿಲ್ಲ ಹೇಳ್ತೀನಿ. ಇಟ್ ಇಸ್ ಎ ಮೆನ್ಸುರೇಷನ್ ಚಾಪ್ಟರ್. ಲೀವ್ ಇಟ್ ಎಲ್ ಇಸ್ ಇಟ್ ಆಸ್ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಎಲ್ ಇಟ್ ಸೆಲ್ಫ್. ದೆನ್ ವಿ ಕ್ಯಾನ್ ಯೂಸ್ ಲೆಂತ್ ಇಂಟು ಬ್ರೆಡ್ತ್ ಅಥವಾ ಎಲ್ ಕ್ಯೂಬ್, ಈ ತರ ಎಲ್ಲ ಯೂಸ್ ಮಾಡ್ತೀವಿ. ಆದರೆ ಈಗ ಡಿಫ್ರೆನ್ಶಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಶಿಯೇಷನ್ ಆಗಿದ್ದರಿಂದ ನಾವು ಎಕ್ಸ್ ಅಲ್ಲಿ ಡಿಫ್ರೆನ್ಶಿಯೇಷನ್ ಪರ್ಫೆಕ್ಟ್ ಆಗಿದೆ. ಅದಕ್ಕೆ ಲೆಂತ್ ಸೈಡ್ ಆಫ್ ಎಡ್ಜ್ ಅನ್ನೋದನ್ನ ನಾವು ಇದಕ್ಕೆ ಕನ್ವರ್ಟ್ ಮಾಡ್ಬಿಟ್ಟು. ಎಸ್, ಹೌ ಮೆನಿ ಫಾರ್ಮುಲಾಸ್ ಇಸ್ ಟು ಬಿ ರೀಕಾಲ್ ಆಫ್ ಎ ಕ್ಯೂಬ್ ಅಕಾರ್ಡಿಂಗ್ ಟು ದಿಸ್ ಡೇಟಾ? ಕ್ಯೂಬ್ ಬಗ್ಗೆ ನಿನ್ಗೆ ಏನೇನು ಗೊತ್ತು, ಎಷ್ಟು ಫಾರ್ಮುಲಾಸ್ ಇದೆ, ನಿನ್ಗೆ ಗೊತ್ತಿರೋವೆಲ್ಲ ಇಲ್ಲಿ ರಿಕಾಲ್ ಮಾಡ್ಕೋಬೇಕಾ ಅಥವಾ ಏನು ಸಮಾಚಾರ ಅನ್ನೋದು ಕೇಳ್ತಿದ್ದೀನಿ. ನೋಡಿ, ವಿ ಫ್ಯಾಕ್ಟರ್ ಇಸ್ ದೇರ್, ದೇರ್ ಫಾರ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಬೇಕೇ ಬೇಕು. ಎ ಫ್ಯಾಕ್ಟರ್ ಇಸ್ ದೇರ್, ದೇರ್ ಫಾರ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಬೇಕೇ ಬೇಕು. ಹೌದಾ? ಕ್ಯೂಬ್ ಅಂದ್ರೆ ಎಲ್ಲರಿಗೂ ಗೊತ್ತು. ಏನು, ನೀವು ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಆಗಿದ್ರೆ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಪ್ಲೀಸ್ ಹೇಳ್ತಾನೆ. ಇಲ್ಲಿ ನೋಡಿ, ನಮಗೆ ಇದು ಕ್ಯೂಬ್ ಲೆಕ್ಕ ಬರುತ್ತೆ. ಹೌದಾ? ಇಟ್ ಇಸ್ ಎ ಕ್ಯೂಬ್. ಲೆಂತ್, ಬ್ರೆಡ್ತ್, ಹೈಟು ಆಲ್ ಆರ್ ಸೇಮ್. ಇಸ್ ಇಟ್ ಆರ್ ನಾಟ್? ಅದಕ್ಕೋಸ್ಕರ ವಾಲ್ಯೂಮ್ ಆಫ್ ಎ ಕ್ಯೂಬ್ ಬಂದು ಎಕ್ಸ್ ಕ್ಯೂಬ್ ಆಗುತ್ತೆ. ಸರ್ಫೇಸ್ ಏರಿಯಾ ಅಂತಂದ್ರೆ ಈ ಡಯಾಗ್ರಾಮ್ ಚೆನ್ನಾಗಿ ಅರ್ಥ ಮಾಡ್ಕೊ. ಇಟ್ ಈಸ್ ಎ 3 ಡೈಮೆನ್ಷನಲ್ ಫಿಗರ್. ಇಟ್ ಈಸ್ ಎ 3 ಡೈಮೆನ್ಷನಲ್ ಫಿಗರ್. ನಿಮಗೆ ಬೇಕರಿಗೆ ಹೋದ್ರಕ್ಕೆ ಒಂದು ಚಿಕ್ಕದು ಸ್ವೀಟ್ ಏನಾದ್ರು ಒಂದು ಅರ್ಧ kg ಒಳಗೆ ತಗೊಂಡ್ರೆ ಒಂದು ಚಿಕ್ಕ ಬಾಕ್ಸ್ ಕೊಡ್ತಾನೆ. ಅದು ಎಕ್ಸಾಕ್ಟ್ ಕ್ಯೂಬ್ ಶೇಪಲ್ಲಿ ಇರುತ್ತೆ. ಎಕ್ಸಾಕ್ಟ್ ಕ್ಯೂಬ್ ಶೇಪಲ್ಲಿ ಇರುತ್ತೆ. ಅಂಗಡಿಗಳಲ್ಲಿ ಇನ್ನೇನಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಡಾಗ ನಿನಗೆ ಎಕ್ಸಾಕ್ಟ್ ಆಗಿ ಕ್ಯೂಬ್ ಶೇಪಲ್ಲೇ ಕೊಡ್ತಾನೆ. ಮೊಬೈಲ್ ಬಾಕ್ಸ್, ಚಿಕ್ಕ ಮೊಬೈಲ್ ತಗೊಂಡಾಗ ಈಗ ಅದು ಕ್ಯೂಬ್ ಶೇಪಲ್ಲೇ ಬರುತ್ತೆ. ಅಲ್ಲಿಗೆ ಆ ಮೊಬೈಲ್ ಬಾಕ್ಸ್ ತಗೊಳ್ತೆ ಅಂಗಡಿಯಲ್ಲಿ, ಅದಕ್ಕೆ ಫೇಸಸ್ ಸೆನ್ಸು. ಫೇಸ್ ಅಂದ್ರೆ ಏನು ನೋಡಿ, ಈ ಫ್ರಂಟ್ ಎಲ್ಲ ಒಂದು ಫೇಸ್, ಲೋಯರ್ ಪಾರ್ಟ್ ಎಲ್ಲ ಒಂದು ಫೇಸ್,
ಈ ಲೆಫ್ಟ್ಗೆಲ್ಲ ಒಂದು ಫೇಸ್. ಆ ಥರ ಫೇಸಸ್ ಸೆನ್ಸು ನಿನಗೆ 6 ಫೇಸಸ್ ಸಿಗ್ತಾವಂಥ ಬಾಕ್ಸ್ಗಳಿಗೆ. ಇಸ್ ಇಟ್ ನಾಟ್ ಫೇಸಸ್? ಈಗ ಕೇಕ್ ತಗೊಂಡಾಗ ಸ್ವೀಟ್ ತಗೊಂಡಾಗ ಬಾಕ್ಸ್ ಓಪನ್ ಮಾಡ್ತಿಲ್ಲ, ಸ್ಟಿಕ್ಕರ್ ತೆಗೆದು ಅದೊಂದು ಫೇಸು. ಆ ಥರ ಸೈಡ್ಗಳು ಓಪನ್ ಮಾಡ್ಬೋದು, ಆ ಥರ ಬ್ಯಾಕ್ ಓಪನ್ ಮಾಡ್ಬೋದು. ಅಂದರೆ ಆ ಬಾಕ್ಸ್ ಅರ್ಧೋಗುತ್ತೆ ಬಿಡ್ರಿ, ಸೆಕೆಂಡ್ ಬಾಟಮ್ ಓಪನ್ ಮಾಡ್ಬೋದು. ಆ ಥರ ಎಷ್ಟು ಫೇಸಸ್ ಇರುತ್ತೆ? 6 ಫೇಸಸ್ ಇರುತ್ತೆ. ಒಂದು ಫೇಸು ಯಾವ ರೀತಿ ಇರುತ್ತೆ? ಆ ಬಾಕ್ಸ್ದು ಈ ರೀತಿ ಇರುತ್ತೆ. ಇಂಥವು 6 ಪೀಸ್ ಟುಗೆದರ್ ಫಾರ್ಮ್ ಎ ಬಾಕ್ಸ್. The 6 square pieces of this type together form a box like sweet box or mobile box. Is it or not? ಅಲ್ಲಿಗೆ ಇದೇನಿದು? ಸ್ಕ್ವೇರ್. ಇದು ಸ್ಕ್ವೇರ್. ನಾವು ಇದರ ಏರಿಯಾ ಹೆಂಗೆ ಕಂಡಿರ್ತೀವಿ? ಎಕ್ಸ್ ಇಂಟು ಎಕ್ಸ್ ಅಂದರೆ ಏನರ್ಥ? ಎಕ್ಸ್ ಸ್ಕ್ವೇರ್. ನೀವು ಇಷ್ಟು ರಾಮಾಯಣಕ್ಕೆ ಫ್ರಂಟ್ ಪೇಜಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದು, ದಯವಿಟ್ಟು ಆ ಫಾರ್ಮುಲಾಸ್ನ ಕಲಿತುಬಿಡಿ, ನನಗೆ ಹಿಂಸೆ ಕೊಡಬೇಡಿ. ಇದು ಒಂದು ಏರಿಯಾ. ಇಂಥ ಪೀಸಸ್ ಎಷ್ಟಿದೆ? ಇಲ್ಲಿಗೆ ಹೋಗೋಷ್ಟರಲ್ಲಿ 6 ಪೀಸಸ್ ಇದೆ. ಅದಕ್ಕೆ ಏರಿಯಾ ಏನು ಬರುತ್ತೆ? 6x² ಬರುತ್ತೆ. ಅಲ್ಲಿಗೆ ಏರಿಯಾ ಇಸ್ ಈಕ್ವಲ್ ಟು 6x². ಇಸ್ ಇಟ್ ಆರ್ ನಾಟ್? ಇಂಥ ಸ್ಕ್ವೇರ್ ಪ್ಲೇಟ್ಸ್ 6 ಹಾಕಿ ಕ್ಯೂಬನ್ನು ರೆಡಿ ಮಾಡಿದ್ದೀವಿ. ಕ್ಯೂಬ್ ಅನ್ನೋದು 6 ಸ್ಕ್ವೇರ್ ಪ್ಲೇಟ್ಸಿಂದ ಮಾಡಲ್ಪಟ್ಟಿದೆ. ಒಂದು ಸ್ಕ್ವೇರ್ ಪ್ಲೇಟು ಏರಿಯಾ ನಾವು ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀವಿ, ಬಟ್ ಸ್ಕ್ವೇರ್ ಆ ಥರ ಹೇಳಲ್ಲ, x² ಅಂತ ಹೇಳ್ತೀವಿ. ಇಸ್ ಇಟ್ ಆರ್ ನಾಟ್? ದಿಸ್ ಇಸ್ ದ recapitulation of basics of mensuration from your earlier classes, or you can use the direct formula which I have given in the previous page. Yes, please. Now what we have to find out? dA by dt. Don't go to direct dA by dt. ಯಾಕೆ ಸರ್ ಹಂಗೆ ಹೇಳ್ಬಿಟ್ರು? ಅವನು ಡಿ ವಿ ಬೈ ಡಿ ಟಿ ಪ್ರೊವೈಡ್ ಮಾಡಿದಾನಂದ್ರೆ ಡಿ ಎ ಬೈ ಡಿ ಟಿ ಫೈಂಡ್ ಔಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಆ ಟರ್ಮ್ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಅದರ ಅರ್ಥ. ಅದಕ್ಕೆ ನಾವೇನು ಮಾಡ್ತೀವಿ? ವಿ ಫಾರ್ಮುಲಾ ಫಸ್ಟ್ ಬರ್ಕೊಳ್ತೀವಿ. ದಿಸ್ ಇಸ್ ನಾಟ್ ರೇಡಿಯಸ್, ದಿಸ್ ಇಸ್ ವಿ. ವಿ ಇಸ್ ಈಕ್ವಲ್ ಟು x³ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಯಾಕೆ ಟಿ ಮಾಡ್ತಾ ಇದ್ವಿ? ಇಲ್ಲಿ ನೆಕ್ಸ್ಟ್ ಟರ್ಮ್ಸ್ ಅಲ್ವಾ ಸರ್ ಇರೋದು? ಇನ್ ರೇಟ್ ಮೆಜರ್ ವಿತ್ ರೆಸ್ಪೆಕ್ಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಅದು 100% ವಿತ್ ರೆಸ್ಪೆಕ್ಟ್ ಟೈಮೇ ಫಿಕ್ಸ್ ಆಗೋಗು. ಸರ್ ಮೆನ್ಷನ್ ಮಾಡಿದ್ರೆ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಒಂದು ನಾನು ಮಾಡಿದ್ದೀನಿ, 2 ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಜ್ಞಾಪಿಸ್ಕೊಳ್ಳಿ. ಅವೆಲ್ಲ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್, ಅದಕ್ಕೆ ನಾವಿಲ್ಲಿ ಆರ್ ಯೂಸ್ ಮಾಡಿದ್ವಿ. ಇಲ್ಲೇನು ಯೂಸ್ ಮಾಡಿಲ್ಲ, ಅದಕ್ಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟಿ ಅಂತ ಅರ್ಥ. ಅಲ್ಲಿಗೆ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು, ಪ್ಲೀಸ್ ಎಲ್ರಿ ನೋಡಿ, ಇಲ್ಲಿ ಏನಿದು? ಇಲ್ಲಿ ನಮಗಿರ್ತಕ್ಕಂಥದ್ದು x³. ಇಸ್ ಇಟ್ ಆರ್ ನಾಟ್? ಎಕ್ಸ್ ಅಂದ್ರೆ ಏನು? ಎಡ್ಜ್. ಹೌದಾ? ಪ್ಲೀಸ್ ಒಂದೇ ಒಂದು ನಿಮಿಷ ಇಲ್ಲಿ ನೋಡ್ಬೇಕೆಲ್ಲರೂ. ನಾವು ಫೈಂಡ್ ಔಟ್ ಮಾಡಬೇಕಾದ್ರೇನು? ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಡಿ ಎ ಬೈ ಡಿ ಟಿ. ಬಟ್ ಏನು ಫೈಂಡ್ ಔಟ್ ಮಾಡ್ತಿದ್ರೆ ಡಿ ವಿ ಬೈ ಡಿ. ಇದರ ಪ್ರಯೋಜನ ಅಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಎಸ್ ಪ್ಲೀಸ್ ಒಂದು ನಿಮಿಷ. ವಾಟ್ ಈಸ್ ದ ವೇರಿಯಬಲ್ ಹಿಯರ್? ಎಕ್ಸ್ ಸರ್. ಯು ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಸರ್. ಹಾಗಾದರೆ x³ 3x² ಅಂತ ಬರೆದು ಇಲ್ಲಿ ನೋಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ವೇರಿಯಬಲ್ ಎಕ್ಸ್ ಇದೆ, ಅದಕ್ಕೋಸ್ಕರ ನಾವು dx by dt ಅಂತ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಗಿವನ್ ದಟ್ ಡಿ ವಿ ಬೈ ಡಿ ಟಿ ಇಸ್ 9. ಇಸ್ ಇಟ್ ಆರ್ ನಾಟ್? ದಟ್ ಈಸ್ ಈಕ್ವಲ್ಸ್ ಟು 3 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 10. x³ ಅಂದರೆ ನಮಗೆ 100 ಬರುತ್ತೆ, ಮತ್ತು 100² ಅಂತ ಯಾರು ಬರೀಬಾರದು. ಇಸ್ ಇಟ್ ಆರ್ ನಾಟ್? ಎಸ್, ಎಕ್ಸಾಕ್ಟ್ಲಿ. ಇದೇನಾಗುತ್ತೆ? dx by dt. ಹಾಗೆ ಇಲ್ಲಿ ಇದು 3 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಎಲ್ರಿ ನೋಡಿ, 3 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ಸ್ ಟು ನಮಗೆ dx by dt ಬಂದಿದೆ. ಸರ್ ಇದು ಕೇಳಲಿಲ್ವಲ್ಲ ಸರ್? ಇದು ಬೇಕಾಗುತ್ತೆ. ನೀನು ಡೈರೆಕ್ಟಾಗಿ ಹೇಗೆ ಹೊರಟೋದ್ರೂ ಕೂಡ ಮತ್ತೆ ಸ್ಟಾಪ್ ಮಾಡಿಬಿಟ್ಟು ಇದು ಕಂಡುಹಿಡ್ಕೋಬೇಕಾಗುತ್ತೆ. ಅದಕ್ಕೆ ಫಸ್ಟೇ ಅದು ಕಂಡುಹಿಡ್ಕೊಂಡಿದ್ರೆ ಹೆಂಗೆ ಗೊತ್ತು ಸರ್ ನಮ್ಗೆ ಬೇಕಾಗುತ್ತೆ ಅಂತ? ಅವನು ಡೇಟಾಲ್ಲಿ ಕೊಟ್ಟಿದ್ರೆ ಅಂದರೆ ಅದು ನಮಗೆ ಫರ್ದರ್ ಯೂಸ್ ಮಾಡ್ಕೊಳ್ಳೋಕ್ಕೆ ಇರ್ತದೆ, ಸುಮ್ಮನೆ ಕೊಡೋದಿಲ್ಲ. ಯಾವುದೋ ಒಂದೊಂದು ಫ್ಯಾಕ್ಟರ್ ವೇಸ್ಟ್ ಆಗಿ ಕೊಡ್ತಾನೆ ಅಷ್ಟೇ. ನೌ ಎ ಇಸ್ ಈಕ್ವಲ್ ಟು ವಾಟ್ ಈಸ್ ಸರ್ಫೇಸ್ ಏರಿಯಾ? 6x². ಇಲ್ಲಿಂದ ಆ್ಯಕ್ಚುಲ್ ಆಗಿ ಸೊಲ್ಯೂಷನ್ ಸ್ಟಾರ್ಟ್. ಇದೆಲ್ಲ ಡೇಟಾ, ಹೌದಾ? ಇದೆಲ್ಲ ಡೇಟಾ ಕಲೆಕ್ಟ್ ಮಾಡೋದು ಕೂಡ ಸೊಲ್ಯೂಷನ್ ಅಂತಲೇ ತಗೋ, ಯಾರು ಬೇಡ ಅಂದರು. Shall we differentiate with respect to t? Yes, again we have to differentiate with respect to t. Now dA by dt is equal to 6 is constant. Just like differentiation of x³, 6 is constant. x² differentiation to x. Is it stop? No. Why? Here x is there. Here we have to differentiate with respect to t because this is applications of differentiation. So again we have to use dx by dt. That is equal to 12 into 6 to the 12. Again what is x value? 10. Is it? X value 10 centimeter. ಹೌದಾ? dx by dt ಈಗ ನಮಗೆ ಬೇಕು. ಎಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ನೋಡಿ? 100%
ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡೆ. ಅದಕ್ಕೆ ಅವನು ಬೇಕಾಗುತ್ತೆ ಅಂತ ಗೊತ್ತಿದ್ದೆ ನಮಗೆ dx/dt ಫಸ್ಟೇ ಕಂಡುಕೊಳ್ಳಕ್ಕೆ ಕ್ಲೂ ಕೊಟ್ಟ. ಹೌದಾ? ಏನು ಮಾಡ್ತೀರಿ ಸರ್ ಇಲ್ಲಿ 10 1s 10 10s ಹೋಯ್ತು. ಆಮೇಲೆ ಇವೆರಡು ಈವನ್ ನಂಬರ್ಸ್ ಆಗಿದ್ದರಿಂದ ಮತ್ತೊಮ್ಮೆ ನಾವು ಕ್ಯಾನ್ಸಲ್ ಮಾಡಬಹುದು. ಏನು ಪ್ಲೀಸ್ 6 2 ಎಂದು ಹೊಡಿತದೆ 5 ಅಲ್ಲಿಗೆ ದಟ್ ಇಸ್ ಈಕ್ವಲ್ಸ್ ಟು 18/5 ಆಗುತ್ತೆ. ಏನದು dA/dt. ಇಸ್ ಇಟ್ ಆರ್ ನಾಟ್? ಪ್ಲೀಸ್ ಯೂನಿಟ್ ಈಸ್ ಇಂಪಾರ್ಟೆಂಟ್. ಯೂನಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ರೇಟ್ ಮೆಷರ್ ಯೂನಿಟ್ಸ್ ಇಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡಿ ಅಂತ ಬರೆದಿರ್ತಾರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಎಸ್, ಇಲ್ಲಿ ವಾಟ್ ಈಸ್ ನ್ಯೂಮರೇಟರ್? ಎ ಅಂದರೆ ಏರಿಯಾ. ಏರಿಯಾ ಯಾವ ಡೈಮೆನ್ಷನ್? 2 ಡೈಮೆನ್ಷನ್. ಅದಕ್ಕೆ ಸ್ಕ್ವೇರ್. ಇನ್ನು ಸೆಂಟಿಮೀಟರ್ ಬರೀಬೇಕಾ ಮೀಟರ್ ಬರೀಬೇಕಾ ಅನ್ನೋದು ಪ್ರಾಬ್ಲಮ್ ಅಲ್ಲೇ ಆವಾಗ ನೋಡ್ತಾ ಇರಿ. ಎಸ್ ದೆರ್ ಇಸ್ ಎ ಮೆಜರ್ಮೆಂಟ್ 10 ಸೆಂಟಿಮೀಟರ್. ಇಯರ್ ಆಲ್ಸೋ ಕ್ಯೂಬಿಕ್ ಸೆಂಟಿಮೀಟರ್. ಎಲ್ಲ ಸೆಂಟಿಮೀಟರ್ ಅಂತ ಯೂಸ್ ಮಾಡ್ತಾರೆ. ಅದಕ್ಕೆ ಸ್ಕ್ವೇರ್ cm. ಮುಗ್ದಾಯ್ತಾ? ಪರ್ ಡಿಟಿಗೆ ಅಂದ್ರೆ ರೆಸ್ಪೆಕ್ಟ್ ಟು ಟಿಗೆ ನಾವು ಟೈಮು ಮಿನಿಟ್ಸ್ ಅಲ್ಲಿ ಕೊಟ್ಟಿರ್ಬೋದು, ಅವರ್ಸ್ ಅಲ್ಲಿ ಕೊಟ್ಟಿರ್ಬೋದು, ಸೆಕೆಂಡ್ಸ್ ಅಲ್ಲಿ ಕೊಟ್ಟಿರ್ಬೋದು. ಮತ್ತೊಮ್ಮೆ ಪ್ರಾಬ್ಲಮ್ ಕಡೆ ಹೆಂಗೆ ನೋಡ್ಬೇಕು ಸೆಕೆಂಡ್ಸ್. ಇಷ್ಟು ಮಾಡಿದ್ರೂ ಸಹ ಕನ್ಕ್ಲೂಷನ್ಗೆ ಮಾರ್ಕ್ ಕಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಎಂಥ ದುರದೃಷ್ಟವಂತ ಸ್ಥಿತಿಯಲ್ಲಿರ್ತೀವಿ. ಆ 3 ಅವರ್ ಎಕ್ಸಾಮಲ್ಲೇ ನಾವೆಲ್ಲ ಕಲಿತದ್ದು ಎಲ್ಲನೂ ಅಲ್ಲಿ ಬರೆದಿದ್ರು ಸ್ಕೀಮ್ ಪ್ರಕಾರ ಏನೋ ಒಂದು ಮರೆತು ಬಿಟ್ಟು ಬರುವಂಥದ್ದು ನಮ್ಮ ಹ್ಯಾಬಿಟ್. ಏನು ಬರೀಬೇಕು ಸರ್? ದೇರ್ ಫೋರ್ ಇಲ್ಲಿ ನೋಡಿ ಏನು ಫೈಂಡ್ ಔಟ್ ಮಾಡಿದ್ವಿ ನಾವು. ದ ಸರ್ಫೇಸ್ ಏರಿಯಾ ಫುಲ್ ನೀವು ಸೆಂಟೆನ್ಸ್ ಬರೀ ಅಥವಾ ಹೀಗೆ ಬರೆದ್ರು ಕಟ್ ಏನು ಮಾಡಲ್ಲ. ಅದೇನು ಪ್ರೆಸೆಂಟ್ ಕನ್ಕ್ಲೂಷನ್ ಇರಬೇಕಷ್ಟೇ. ಅವ್ನು ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದಾನೆ ಅಂತ ಕಟ್ ಮಾಡಕ್ಕೆ ಹೋಗಬಾರ್ದು. ಬಟ್ ನೀವು ಶಾರ್ಟ್ ಫಾರ್ಮ್ ಅಲ್ಲಿ ಯಾಕೆ ಬರೀತೀರಾ? ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ಅಟ್ ದ ರೇಟ್ ಆಫ್ ಅಂತ ಒಂದು ಸೆಂಟೆನ್ಸ್ ಯೂಸ್ ಮಾಡಿ. 18/5 ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್. Is it or not? Further, don't going to put this answer like calci answer, something fraction like that. 18/5 ಅನ್ನ ಕ್ಯಾಲ್ಸಿ ಅಲ್ಲಿ ಹೊಡೆದು 3 ಪಾಯಿಂಟ್ ಸಮಥಿಂಗ್ ಏನು ಇಡಕ್ಕೆ ಹೋಗ್ಬೇಡ. ಆ ರೀತಿ ಆನ್ಸರ್ಗಳು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಅಲೋ ಇರೋದಿಲ್ಲ. ಅಕಸ್ಮಾತ್ ನೀನು ಮಾಡಿದ್ರು ಕೂಡ ಆ ಲೆಕ್ಚರರ್ ಬೋತ್ ದಿ ಆನ್ಸರ್ಸ್ ಆರ್ ಸೇಮ್ ಅಂತ ರಿಯಲೈಸ್ ಆಗಿ ನೀನು ಮಾರ್ಕ್ ಕೊಡಬೇಕೇ ಹೊರತು ನಿನಗೇನು ಡೈರೆಕ್ಟ್ ಆಗಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ 3 ಪಾಯಿಂಟ್ ಸಮಥಿಂಗ್ ಬರೆದಿರಲ್ಲ. ಪ್ಲೀಸ್ leave it as it is 18/5. But unit and conclusion both are important. Unit nothing but square centimeter per second. Conclusion nothing but surface area increasing at the. So this entire procedure carries 5 marks dead easy. ಒಂದ್ಸಲಿ ಪಾಠ ಕೇಳಿ ಡೆಡ್ ಈಸಿಯಾಗಿ ಬರೀತಿದ್ರು. ಇವಾಗ ನಿಮ್ಗೆ ಅವಕಾಶ 3-4 ಸಲ ಕೇಳ್ಕೊ, ನೆಟ್ ಆಗೋವರೆಗೂ ಕೇಳ್ಕೊ, ಆಮೇಲೆ ನೋಟ್ಸ್ ಮಾಡ್ಕೊ. ಬಟ್ ವಾಟ್ ಎವರ್ ಮೇ ಬಿ ದ ಫಾಲೋ ಅಪ್ ಆಫ್ ಯುವರ್ ಕ್ಲಾಸಸ್ ದಟ್ ಈಸ್ ಲೆಫ್ಟ್ ಟು ಯು. ನೀನೇನಾದರೂ ಮಾಡ್ಕೊ. ಬಟ್ ಈಗ ಪ್ರಾಬ್ಲಮ್ಸ್ ಪರಿಸ್ಥಿತಿಯಲ್ಲಿ ವರ್ಕ್ ಬುಕ್ ನಿನ್ನ ಮುಂದೆ ಇರಬೇಕು. ಯಾಕಂದರೆ ಕ್ವಶನ್ ನಾನು ಬೋರ್ಡ್ ಮೇಲೆ ಬರಿತಾ ಇಲ್ಲ. ಆ ಕ್ವಶನ್ ನಿನ್ನ ಮುಂದೆ ಇಲ್ಲ ಅಂದರೆ ಡೇಟಾ ಹೆಂಗೆ ಕಲೆಕ್ಟ್ ಮಾಡ್ತಿದ್ದಾರೋ ಅರ್ಥನೇ ಆಗೋದಿಲ್ಲ. ಪ್ಲೀಸ್ ಆಲ್ರೆಡಿ ಕ್ವಶನ್ ನೋಡ್ಕೋಬೇಕು, ಇಲ್ಲ ಡೇಟಾ ಕಲೆಕ್ಷನ್ ನೋಡ್ಕೋಬೇಕು. ಇಫ್ ಯು ಡೂ ಸಚ್ ಎ ಜಾಬ್ ಸೈಮಲ್ಟೇನಿಯಸ್ಲಿ ಯು ಕ್ಯಾನ್ ಬೆಟರ್ ಟು ಕಲೆಕ್ಟ್ ದಿ ಡೇಟಾ ಅಂಡ್ ಬೆಟರ್ ಟು ಕಂಟಿನ್ಯೂ ದ ಅಬ್ಸಲ್ಯೂಟ್ ಆನ್ಸರ್. Yes, come to problem number 117, that is assignment. Similar problem with respect to 116. Nothing will be changed except dimensions. And come to 118, and you should be front of your workbook, otherwise you can't collect the data. An edge of a variable cube. Again, this is the problem about cube itself. Edge, adu let x be the start ಮಾಡಬೇಕು. ಲೆಂತ್ ಆಫ್ ಎಡ್ಜ್ ಆಫ್ ಎ ಕ್ಯೂಬ್. ಇನ್ನು ಏನೇ ಬರ್ಕೊಳ್ಳಿ ಎಕ್ಸೆಲ್ ಬರ್ಕೋಬಹುದು ಅಂತ ಅರ್ಥ. ಎಲ್ಲ ಅಲ್ಲ ಸರ್, ಲೆಂತ್ ಆಫ್ ಎಡ್ಜ್ ಅಂದ್ರೆ ಎಲ್ಲಿ ಯೂಸ್ ಮಾಡ್ಕೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀಯ. ಅದಕ್ಕೆ ನಾನು ಟ್ರೈ ಟು ಡೇಟಾ ಕನ್ವರ್ಟೆಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅದಕ್ಕೆ ಪ್ರಯತ್ನ ಪಡ್ತೇನೆ. ಎಕ್ಸ್ಗೆ ಅಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಎಸ್, ಲೆಟ್ ಎಕ್ಸ್ ಬಿ ದ ಲೆಂತ್ ಆಫ್ ಎಡ್ಜ್ ಆಫ್ ಎ ಕ್ಯೂಬ್. ಈಗ an edge of a variable cube is increasing ಅಂತಿದೆ at the rate of 3 centimeter per second. An edge of a variable cube is increasing. Catch this point. Somewhere we are heading increasing or not? Yes. ಯಾವ್ದು ಇನ್ಕ್ರೀಸ್ ಆಗ್ತಿದೆಯಂತೆ? ವೇರಿಯಬಲ್ ಕ್ಯೂಬ ಎಡ್ಜ್. ಎಡ್ಜ್ ಇನ್ಕ್ರೀಸ್ ಆದರೆ ಕ್ಯೂಬ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ನಾವು
we can't write d by dt of cube, but we can write d by dt of edge. Edge ನಾವೇನು ತಗೊಂಡಿದ್ದೀವಿ, x ಅಂತ ತಗೊಂಡಿದ್ವಿ. In don't go to write e because edge spelling starts with e. You are willing to write dE by dt. It is a technical problem. Don't use such a derivative terms here. We are taking x with the length of edge. They are given in the first sentence itself. The edge of a cube is increasing, nothing but d by dt. ಯಾವುದು ಎಡ್ಜು? ಎಡ್ಜ್ ಏನು ತಗೊಂಡೆ? ಎಕ್ಸ್ ತಗೊಂಡೆ. ದಟ್ಸ್ ವಾಟ್ ಎಕ್ಸ್. ನೀನು ಎಕ್ಸ್ ತಗೊಂಡಿಲ್ಲ ಅಂದ್ರೆ ಈ ಬರೆಯಕ್ಕೆ ಕೂಡ ರೆಡಿ ಇರ್ತೀಯ, ಚೆನ್ನಾಗಿರಲ್ಲ ಪ್ರಾಬ್ಲಮ್ ನೋಡೋದಕ್ಕೆ. ಡಿ ಎಕ್ಸ್ ಬೈ ಡಿ ಟಿ. ಎಸ್, ಇಟ್ ಇಸ್ 3 centimeter per second. Is it or not? 3 centimeter per second. That is the data in the first line. How fast is the volume of a cube? How fast? How? ಯಾವ ರೀತಿ, ಹೇಗೆ, ಏನ್ ರೇಟ್ ಅಲ್ಲಿ ಅಂದ್ರೆ ಕಂಡಿಡಿ. ಫಾಸ್ಟ್ ನಥಿಂಗ್ ಬಟ್ ಡಿ ಬೈ ಡಿ ಟಿ. ಹೌ ಕ್ವಶನ್ ಮಾರ್ಕ್ ಕಂಡಿಡಿ. ಫಾಸ್ಟ್ ಯಾವ ರೇಟ್ ಅಲ್ಲಿ, ಯಾವುದು? ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್. Volume of the cube increasing when edge is x is equals to 10 centimeter. ಯಾಕೆ ಲಾಸ್ಟ್ ಅಲ್ಲಿ ಮತ್ತೆ dx by dt ಯೂಸ್ ಮಾಡಲಿಲ್ಲ? ಸಿಂಪ್ಲಿ ದೇ ಆರ್ ಆಸ್ಕಿಂಗ್ ವೆನ್ ದ ಎಡ್ಜ್ ಈಸ್ 10 centimeter. ದಟ್ಸ್ ಆಲ್. ಆ ಎಡ್ಜ್ ಮುಂದೆ ಮತ್ತೆ ಚೇಂಜು ಡಿಕ್ರೀಸ್ ಆ ಥರ ಇಲ್ಲ. ಅರ್ಥ ಆಯ್ತಾ? ಅಲ್ಲಿಗೆ ನಾವು ಬಿಫೋರ್ ಗೋಯಿಂಗ್ ಟು ರೈಟ್ ಡಿ ಬೈ ಡಿ ಟಿ ಇನ್ ಫ್ರಂಟ್ ಆಫ್ ಎನಿ ವೇರಿಯಬಲ್, ಅದರ ಎಕ್ಸ್ ಮುಂದೆ ಹಾಕ್ಬೋದು, ವಿ ಮುಂದೆ ಹಾಕ್ಬೋದು. ಅದರ ಮುಂದೆ ಸೆಂಟೆನ್ಸ್ ಪ್ರಾಬ್ಲಮ್ ಅಲ್ಲಿ ಡಿಕ್ರೀಸ್ ಇನ್ಕ್ರೀಸ್ ಅಂತ ಇದೆಯಾ ಇಲ್ವಾ ನೋಡ್ಕೋಬೇಕಾಗುತ್ತೆ. ನೋಡಿ ಲಾಸ್ಟ್ ಅಲ್ಲಿ ವೆನ್ ದ ಎಡ್ಜ್ ಈಸ್ 10 centimeters ಅಂತ ಕೊಟ್ಟಿದ್ದೇನೆ ಹೊರತು ಡಿಕ್ರೀಸ್ ಇನ್ ಎಡ್ಜ್, ಲೆಂತ್ ಇನ್ ಎಡ್ಜ್, ಚೇಂಜ್ ಇನ್ ಎಡ್ಜ್ ಈ ರೀತಿ ಕೊಟ್ಟಲಿಲ್ಲ. ಸೊ ದಿಸ್ ಇಸ್ ಡೇಟಾ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಡಿವಿ ಬೈ ಡಿ ಟಿ. So we should recall the formula of volume of a cube. ಅಲ್ಲಿಗೆ we have v ವಾಲ್ಯೂಮ್ ಆಫ್ ಎ ಕ್ಯೂಬ್ ಬರೀಬೇಕು. ಸೆಂಟೆನ್ಸ್ ಒಂದ್ಸಲಿ ಬರೆದ್ರೆ ಚೆನ್ನಾಗಿರುತ್ತೆ. ನಾನು ಸ್ಕೀಮ್ ಆಫ್ ಎಲಿಮಿನೇಷನ್ ಏನು ಬರೀತಾರೆ ಅದು ಅಷ್ಟು ಮಾತ್ರ ಬರೀತಾ ಇದ್ದೀನಿ. ಸೊ ವಿ ಹ್ಯಾವ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ನಥಿಂಗ್ ಬಟ್ ಎಕ್ಸ್ ಕ್ಯೂಬ್. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ದಟ್ ಈಸ್ ಡಿ ವಿ ಬೈ ಡಿ ಟಿ. ಡೋಂಟ್ ಟ್ರೀಟ್ ಇಟ್ ಆಸ್ ಎ ಆರ್, ದಿಸ್ ಇಸ್ ಎ ವಿ. It looks like R, but don't confuse with it as R. This is a volume. That is 3x square into dx by dt. ಹಾಗಲೇ ಹೇಳಿದೆ dx square ಹೇಗೆ ಬರುತ್ತೆ ಅಂತ. ಅದಕ್ಕೆ 3 into 100 into yes, dx by dt how much? 3 height. Is it or not? Yes. ಹಾಗಾದ್ರೆ ಟೋಟಲ್ ಆನ್ಸರ್ ನಮಗೆ ಇಲ್ಲಿ ಏನು ಬರಬೇಕು ಅಂತಂದ್ರೆ ಪ್ಲೀಸ್ 3 3 is 9. 9 into 100 900. Then what is the unit which you are going to write for this? This is volume. So cubic. ಹೌದಾ? Cubic. Already here centimeter is there. So cc. One c for cubic, another c for centimeter. Cubic centimeter. ಬೇಕಾದ್ರೆ ನಾನು CCM ಬರೀತೀನಿ ಸರ್, ಇನ್ನೂ ಅಡ್ವಾನ್ಸ್ ಆಗಿರುತ್ತೆ. ಕ್ಯೂಬಿಕ್ ಸೆಂಟಿಮೀಟರ್, ಬಟ್ ರೆಡ್ ಸಿಗಲ್ ಕಾಣ್ತಿರ್ಬೇಕು. ಪರ್ ಟಿ ಅನ್ನೋದು ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಮಾಡಿದ್ರೆ ನಿನಗೆ 4 marks ಹಾಕಿ ಕಳಿಸಿರ್ತಾರೆ. ದೇರ್ ಫೋರ್ ಇನ್ಕ್ರೀಸ್ ಇನ್ ವಾಲ್ಯೂಮ್, ಚೇಂಜ್ ಇನ್ ವಾಲ್ಯೂಮ್ ಅವ್ರು ಕೇಳಿರ್ತಕ್ಕಂಥದ್ದು ಕ್ವಶನ್. ಮತ್ತೊಮ್ಮೆ ನೋಡೋಣ. ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಆಫ್ ಕ್ಯೂಬ್? ಎಸ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಅಂತ ಮತ್ತೆ ಇದೊಂದೊಂದ್ಸಲಿ ಬರೀಬೇಕು ಕಂಪ್ಲೀಟ್. ಇದು ಬಿಟ್ಬಿಟ್ಟು ಆಯ್ತಾ, ಅಲ್ಲಿಗೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ, ಚಿಕ್ಕ ಪ್ರಾಬ್ಲಮ್ಸ್ 5 marks ಈಸಿಯಾಗಿ ಬರುತ್ತೆ. ಡೋಂಟ್ ನೆಗ್ಲೆಕ್ಟ್ ಎನಿಬಡಿ, ಎಕ್ಸ್ಪೆಷಲಿ ದ ಕ್ಯಾಂಡಿಡೇಟ್ಸ್ ಹೂ ಆರ್ ವೈಟಿಂಗ್ ಫಾರ್ ಬಾರ್ಡರ್. ಅಂದರೆ 35ಗೆ ಕಾಯ್ತಿರೋರು, 50-40 ಒಳಗೆ ತಗೊಂಡ್ರೆ ಸಾಕು ಪಾಸ್ ಆಗ್ಬಿಟ್ರೆ ಅಂತ ಕಾಯ್ತಿರೋರು ಇಂಥ ಪ್ರಾಬ್ಲಮ್ಸನ್ನು ಮಿಸ್ ಮಾಡ್ಕೋಬಾರ್ದು. ಬಟ್ ಯು ಶುಡ್ ಲರ್ನ್ ದ ಮೆನ್ಸುರೇಷನ್ ಫಾರ್ಮುಲಾಸ್. ಫಸ್ಟ್ ವಾಲ್ಯೂಮ್ ಆಫ್ ಎ ಕ್ಯೂಬ್, ಏರಿಯಾ ಆಫ್ ಎ ಕ್ಯೂಬ್, ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸ್ಪಿಯರ್, ವಾಲ್ಯೂಮ್ ಆಫ್ ಸ್ಪಿಯರ್, ಕೋನ್, ಲೈಕ್ ದಟ್. ಅವೆಲ್ಲ ನೀವು ಕಲ್ತು ಬಿಡ್ಬೇಕು ಬೇಗ. ಎಸ್, ದರ್ ಇಸ್ ಎ ಪ್ರಾಬ್ಲಮ್ 119. ಪ್ಲೀಸ್ ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ವರ್ಕ್ ಬುಕ್. ಪ್ಲೀಸ್ ಎವ್ರಿಬಡಿ. The radius of a circle is increasing uniformly at the rate of. The very first sentence. The radius of the circle is increasing uniformly at the rate of. Rate. Increasing rate. ಎರಡು ಇದೆ. ಅದರ ಸೆಂಟೆನ್ಸ್ ಬದಲಾಗಿ ಡಿ ಬೈ ಡಿ ಟಿ. ಯಾವ್ದು ಇನ್ಕ್ರೀಸ್ ಆಗ್ತಿದೆ? ರೇಡಿಯಸ್ ಅಂತೆ. ಹೌ ಫಾಸ್ಟ್
3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಿದ್ದಾನೆ. ಫೈಂಡ್ ದ ರೇಟ್ ಅಟ್ ವಿಚ್ ಏರಿಯಾ ಆಫ್ ಸರ್ಕಲ್ ಇನ್ಕ್ರೀಸಿಂಗ್. ಕ್ಯಾಚ್ ದಿಸ್ ಸೆಂಟೆನ್ಸ್. ಫೈಂಡ್ ದ ರೇಟ್ ಅಟ್ ವಿಚ್. ಫೈಂಡ್ ಅಂದ್ರೆ ಕ್ವಶನ್ ಮಾರ್ಕ್. ಹೌ ಫಾಸ್ಟ್ ಅಂದ್ರೆ ಕ್ವಶನ್ ಮಾರ್ಕ್. ರೇಟ್ ಅಗೇನ್ ರೇಟ್ ಅಂತ ವರ್ಡ್ ನೋಡುದು ಅಥವಾ ಇನ್ಕ್ರೀಸ್ ಅಂತ ಕೂಡ ಬರುತ್ತೆ ನೆಕ್ಸ್ಟ್. ಫೈಂಡ್ ದ ರೇಟ್ ಅಟ್ ವಿಚ್ ಏರಿಯಾ ಆಫ್ ದಿ ಸರ್ಕಲ್ ಇನ್ಕ್ರೀಸಿಂಗ್ ಆಗಲಿ ರೇಟ್ಗಾಗಲಿ ಇದು ಸರಿ ಹೋಯ್ತು. ಯಾವುದು ಏರಿಯಾ? ವೆನ್ ದ ರೇಡಿಯಸ್ ಈಸ್ 10 centimeters. Why I am not using here d by dt? See, carefully observe the last sentence in the problem. When the radius is 10 centimeter, when the radius is 10 centimeter, where we have the word decrease in radius, increase in radius, just they are given radius. So they did not give any additional terms like that rate of change of radius, decrease of radius, change in radius. ಈ ಥರ ಎಲ್ಲೂ ವರ್ಡ್ಸ್ ಯೂಸ್ ಮಾಡಲಿಲ್ಲ. ಸೊ ವಿ ಆರ್ ಸಿಂಪ್ಲಿ ರೈಟಿಂಗ್ ಆರ್ ಇಸ್ ಈಕ್ವಲ್ ಟು. ಇದ್ರ ಮುಂದೆ ಡೆರಿವೇಟಿವ್ ಟರ್ಮ್ಸ್ ಏನಿರಬಾರ್ದು. ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅನ್ನೋದಾಗಲಿ, ರೇಟ್ ಆಫ್ ಇನ್ಕ್ರೀಸ್ ಆಫ್ ರೇಡಿಯಸ್ ಅನ್ನೋದಾಗಲಿ, ರೇಟ್ ಆಫ್ ಡಿಕ್ರೀಸ್ ಆಫ್ ರೇಡಿಯಸ್ ಅನ್ನೋದಾಗಲಿ, ಆ ಥರ ಡೆರಿವೇಟಿವ್ ಟರ್ಮ್ಸ್ ಇದ್ದಾಗ ಮಾತ್ರ ನಾವು ಡಿ ಬೈ ಡಿ ಟಿ ಬಳಕೆ ಮಾಡ್ತೇವೆ ಹೊರತು ಸಿಂಪ್ಲಿ ದೇ ಆರ್ ಗಿವನ್ ರೇಡಿಯಸ್ ಆಫ್ ಎ ಪರ್ಟಿಕ್ಯುಲರ್ ಕ್ಯೂಬ್, ಸರ್ಕಲ್, ಲೆಂತ್ ಆಫ್ ಎ ಪರ್ಟಿಕ್ಯುಲರ್ ಎಡ್ಜ್ ಅಂತ ಕೊಟ್ಟಾಗ ಸಿಂಪಲ್ ಆಗಿ ನಾವು ವಿತೌಟ್ ಯೂಸಿಂಗ್ ಡಿ ಬೈ ಡಿ ಟಿ ದ ಲೆಟರ್ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್. ದಿಸ್ ಇಸ್ ದ ಡೇಟಾ. Then what is the object in this problem? In this 119th problem? Yes, circle. Where it is there, sir? In first sentence itself, the radius of the circle increasing ant kettirtare. Allige you should recall the formula of circles. Is it or not? We have only two formulas about circle. ಏನು? ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರು ಮತ್ತೆ ಸರ್ಕಮ್ಸ್ಟೆನ್ಸಸ್ ಆಫ್ ಎ ಸರ್ಕಲ್. ಸರ್ಕಲ್ ಸುತ್ತಳತೆ ಫೈಂಡ್ ಔಟ್ ಮಾಡೋದಕ್ಕೆ ನಾವು 2πr ಅನ್ನೋ ಫಾರ್ಮುಲಾನ ಬಳಕೆ ಮಾಡ್ತೀವಿ. ಈಗ ಅದೇನು ಬೇಕಿಲ್ಲ ಇಲ್ಲಿ. ಸೊ ಅಲ್ಲಿಗೆ ವಿ ಹ್ಯಾವ್ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಪೈ ಈಸ್ ಕಾನ್ಸ್ಟೆಂಟ್, ಆರ್ ಸ್ಕ್ವೇರ್ ಇಸ್ ಜಸ್ಟ್ ಲೈಕ್ ಎಕ್ಸ್ ಸ್ಕ್ವೇರ್ ಇದ್ದಂಗೆ. ಅದಕ್ಕೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ನಾವು 2x ಅಂತ ಬರೀತಾ ಇದ್ವು. ಅದೇ ವೇಯಿಂದ ನಾವು ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ನ 2r ಅಂತ ಕರೆದ್ವು. ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವು ಯಾವುದೇ ಪ್ರಾಬ್ಲಮ್ ಅಲ್ಲಿ ಟಿ ಮಾಡಬೇಕು. ಆದರೆ ಈ ಟಾಪಿಕ್ ಸ್ಟಾರ್ಟಿಂಗ್ ಅಲ್ಲಿ ನೀವು ವಿತ್ ರೆಸ್ಪೆಕ್ಟ್ ಆರ್ ಮಾಡಿದ್ರಲ್ಲ ಸರ್, ಅಲ್ಲಿ ಪ್ರಾಬ್ಲಮ್ ಅನ್ನ ನೀವು ಕೇರ್ಫುಲ್ ಆಗಿ ಓದೋದೇ ಆದ್ರೆ ಅಲ್ಲಿ ವಿತ್ ರೆಸ್ಪೆಕ್ಟ್ ರೇಡಿಯಸ್ ಅಂತಾನೆ ಕೊಟ್ಟಿದ್ರು. ಸ್ಟಾರ್ಟಿಂಗ್ 3 ಪ್ರಾಬ್ಲಮ್, ಒಂದು ನಾನು ಮಾಡಿ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟು ಲಾಸ್ಟ್ ಕ್ಲಾಸ್ ಕ್ಲೋಸ್ ಮಾಡಿದ್ನಲ್ಲ ಅದರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ಎಸ್, ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂತಂದಾಗ ನಾವು ಇರೋದಾರು ಮಾಡ್ತಾ ಇರೋದು ಟಿ, ಅಲ್ಲಿಗೆ ಎಕ್ಸ್ಟ್ರಾ ಡಿ ಆರ್ ಬೈ ಡಿ ಟಿ ಬರಲೇಬೇಕಾಗುತ್ತೆ. ಇಸ್ ಇಟ್ ಆರ್ ನಾಟ್? ಎಸ್, ದಟ್ಸ್ ಈಕ್ವಲ್ಸ್ ಟು ಇದು 2π × 10 ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ, ಇಂಟು 3 ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಹೌದಾ? ಇಲ್ಲಿ ಕ್ಯಾನ್ಸಲ್ ಮಾಡೋಂಥದ್ದು ನಮಗೆ ಏನು ಇಲ್ಲ, ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಐ ಥಿಂಕ್ 2 10s 23 60π ಬರುತ್ತೆ. ಹೌ ಟು ರೈಟ್ ದ ಸಕ್ಸಸ್ಫುಲ್ ಯೂನಿಟ್ ಹಿಯರ್? ಸಿ, ನ್ಯೂಮರೇಟರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಏರಿಯಾ. ಇಸ್ ಇಟ್ ಆರ್ ನಾಟ್? ಏರಿಯಾ ಈಸ್ ವಿಚ್ ಡೈಮೆನ್ಷನ್? 2 dimension. That's what square I am using here. Then it is meter or square meter. Once again recall the data. There is a centimeter in the very first data, therefore square centimeter. Per time is in seconds. You are not getting any 5 marks for this problem if you full stop here only. Why, sir? The wording conclusion is there. Answer adu. Therefore, area of circle increasing, a symbol increasing. In mathematics we won't use such a symbols. In chemistry somewhere gases are increasing symbol like that. ಈ ತರ increasing ಅಂತಾನೆ ಬರೀಬೇಕು. ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ. at 60π square centimeter per second. ಇದನ್ನು ಮತ್ತೆ 5 ತರ ಬರ್ಕೊಂಡು ಇದಕ್ಕೆ ಮಲ್ಟಿಪ್ಲೈ ಮಾಡಬಾರ್ದು. ಇದು ಎಸ್. ಇದು ಇಷ್ಟು ಸಿಂಪಲ್ ಆಗಿದ್ರು ಒಂದೊಂದು ವರ್ಷ 5 ಮಾರ್ಕ್ಸ್ ಅಲ್ಲಿ ಇದ್ದು ಬಿಡ್ತವೆ. ಆಗ 50 to 60 seconds ಅಂದ್ರೆ ಮಿನಿಟ್ ಕೂಡ ತಗೊಳ್ಳಲ್ಲ, 5 ಮಾರ್ಕ್ಸ್ ತಗೊಂಡ್ಬಿಟ್ಟಿರ್ತಾರೆ ಹುಡುಗರು. ಚೆಕ್ ಅಂತ ಮಾಡಾಕ್ತಾರೆ ಪರ್ಫೆಕ್ಟ್ ಆಗಿರ್ತಕ್ಕಂಥವ್ರು. ಎಸ್, ಪ್ರಾಬ್ಲಮ್ ನಂಬರ್ 120. ಎ ಸ್ಟೋನ್ ಇಸ್ ಡ್ರಾಪ್ಡ್ ಇಂಟು ಎ ಕ್ವೈಟ್ ಲೇಕ್. ಸಾಧಾರಣವಾಗಿ ತಣ್ಣಗಿರ್ತಕ್ಕಂಥ ಕ್ಲೈಮೇಟಲ್ಲಿ ಯಾವುದೇ ಗಾಳಿ ವಾತಾವರಣ ಇಲ್ಲದೆ ಇರೋ
ಅಥವಾ ಕೆರೆ ಹತ್ರ ಹೋದಾಗ ನೀರು ಕೆರೆ ತುಂಬ ಇರ್ತವೆ. ಇನ್ ಸರ್ಕಲ್ ಶೇಪ್ ಇರ್ಬೋದು ಅಥವಾ ಯಾವುದೇ ಶೇಪ್ ಇರ್ಬೋದು ಕೆರೆ. ಅಂಡ್ ವೇವ್ಸ್ ಮೂವ್ಸ್ ಇನ್ ಎ ಸರ್ಕಲ್ ಅಟ್ ದಿ ಸ್ಪೀಡ್ ಆಫ್ 4 cm/s. ಸೊ ಇಲ್ಲಿವರೆಗೂ ನಮ್ಗೆ ಅರ್ಥ ಆಗಿದ್ದೇನು, ಒಂದು ಕೆರೆ ಹತ್ರ ಹೋದ್ವು, ಕಲ್ಲು ತಗೊಂಡು ನೀರಲ್ಲಿ ಹಾಕಿದ್ವು, ಆ ನೀರಲ್ಲಿ ವೇವ್ಸ್ ಫಾರ್ಮೇಷನ್ ಆಯಿತು. ಆ ಕೆರೆ ಯಾವ ಶೇಪ್ ಇದ್ರೂ ಪರವಾಗಿಲ್ಲ, ವೇವ್ಸ್ ಮಾತ್ರ ಸರ್ಕ್ಯುಲರ್ ಶೇಪಲ್ಲಿ ಹೋಗ್ತಾ ಇರ್ತವೆ. ಇದು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ. ಅಲ್ಲಿ ಒಂದು ನಂಬರ್ ಯೂಸ್ ಮಾಡ್ದ 4 cm/s ಅಂತ. ಅಲ್ಲಿಗೆ ಸರ್ಕಲ್ಸ್ ಅಟ್ ದಿ ಸ್ಪೀಡ್ ಆಫ್ 4 cm/s. ಅಲ್ಲಿ ಸ್ಪೀಡ್ ಅನ್ನೋದನ್ನ ಕ್ಯಾಚ್ ಮಾಡಿದ್ರ, ಸ್ಪೀಡ್ ಅನ್ನೋದನ್ನ ಕ್ಯಾಚ್ ಮಾಡಿದಿರಾ ನೀವು? ಇಟ್ ಈಸ್ ದ ಲಾಸ್ಟ್ ವರ್ಡ್ ಆಫ್ ಫಸ್ಟ್ ಸೆಂಟೆನ್ಸ್, ಫಸ್ಟ್ ಲೈನ್. ಇಸ್ ಇಟ್ ಆರ್ ನಾಟ್? ಆ ಸ್ಪೀಡ್ ಬದಲಾಗಿ ನಾವು ಈ ಚಾಪ್ಟರ್ಲಿ ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ, d/dt. ಯಾವುದು ಸ್ಪೀಡ್ ಆಗ್ತಿರೋದಿಲ್ಲಿ? ವೇವ್ಸು. ವೇವ್ ಸ್ಪೀಡ್ ಆಗ್ತದೆ ಅಂದ್ಬಿಟ್ಟು ನಾವು W ಅಂತ ತಗೊಳಕ್ಕಾಗೋದಿಲ್ಲ. ಅಲ್ಲಿ ನೀವು ಹೇಳಿದ್ದಷ್ಟೇ ಅಲ್ವ ಸರ್? ಚೇಂಜ್ ಆಫ್ ಏರಿಯಾ dA/dt, ಚೇಂಜ್ ಇನ್ ರೇಡಿಯಸ್ dR/dt, ಇನ್ಕ್ರೀಸ್ ಇನ್ ವಾಲ್ಯೂಮ್ dV/dt, ಇನ್ಕ್ರೀಸ್ ಇನ್ ಏರಿಯಾ dA/dt, ಅಷ್ಟೇ ಅಲ್ವ ಹೇಳಿದ್ದು? ಒಪ್ಕೊಂಡೆ. ಆದರೆ ಇಲ್ಲಿ W ಅಂತ ಯೂಸ್ ಮಾಡಿದ್ರೆ ವೇವ್ಸ್ ಟಾಪಿಕ್ ಬಗ್ಗೆ ನಾವು ಯಾವುದೂ ಮೆನ್ಸರೇಷನ್ ಟಾಪಿಕಲ್ಲಿ ಕೊಟ್ಟಿಲ್ಲ. ಆ ವೇವ್ಸು ಸರ್ಕಲ್ಸ್ ಅಂತ ಟ್ರೀಟ್ ಮಾಡಿ ಕನ್ವರ್ಟ್ ದ ಸಬ್ಜೆಕ್ಟ್, ದ ವೇವ್ಸ್ ವಿಚ್ ಇಸ್ ರಿಲೇಟೆಡ್ ಟು ಫಿಸಿಕ್ಸ್ ಇಂಟು ಮ್ಯಾಥಮೆಟಿಕ್ಸ್, ದಟ್ ಇಸ್ ಸರ್ಕಲ್ಸ್. ನಾಗಿ ಸರ್ಕಲ್ ಬಗ್ಗೆ ಮಾತನಾಡಬೇಕು. ಅದು ಇಲ್ಲಿ ಇಂಡೈರೆಕ್ಟ್ ಆಗಿ ಇಟ್ ಇಸ್ ಅ ಸರ್ಕಲ್, ನೋ ಮೋರ್ ಡಿಸ್ಕಷನ್, ಇಟ್ ಇಸ್ ಅ ಸರ್ಕಲ್. ಸರ್ಕಲ್ ಅಲ್ಲಿ ಸರ್ಕಂಫರೆನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ, ಇದೇನು ಸೈಜ್ ಆಫ್ ದಿ ಸರ್ಕಲ್ ಇನ್ಕ್ರೀಸ್ ಆಗ್ತಿದ್ರೆ ಏನು ಅಬ್ಸರ್ವ್ ಮಾಡುತ್ತೆ ಅಲ್ಲಿ ಸರ್? ರೇಡಿಯಸ್, ಏರಿಯಾ ಎರಡು ಇನ್ಕ್ರೀಸ್ ಆಗುತ್ತೆ. ನೋಡಿ, ಇದು ಸರ್ಕಲ್ ಬೇರೆ, ಇದು ಸರ್ಕಲ್ ಬೇರೆ. ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟಲ್ಲಿ ವೇವ್ಸ್ ಇದೆ ತಾನೇ ಮೂವ್ ಆಗೋದು. ವೇವ್ಸ್ ಟೈಮ್ ತಗೊಳ್ತಾ ಆಸ್ ಗೋಸ್ ಆನ್ ಟೈಮ್ ದ ಸರ್ಕ್ಯುಲರ್ ಶೇಪ್ ಆಫ್ ವೇವ್ ಈಸ್ ಇನ್ಕ್ರೀಸಿಂಗ್. ಇಸ್ ಇಟ್ ಆರ್ ನಾಟ್? ಎಕ್ಸಾಕ್ಟ್ಲಿ. ಆಗ ಇದು ಇಲ್ಲಿ ರೇಡಿಯಸ್ ಎಷ್ಟಿರುತ್ತೋ ಇಲ್ಲ ಅದ್ರ ಡಬಲ್ ತ್ರಿಬಲ್ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಏರಿಯಾ ಆಫ್ ಸರ್ಕಲ್ ಆಲ್ಸೋ ಇನ್ಕ್ರೀಸಿಂಗ್. ಹಾಗಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಹೋಗಿದ್ದೀವಿ ಅಂದ್ರೆ ರೇಡಿಯಸ್ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೋಬೇಕಾ, ಮತ್ತೆ ಏರಿಯಾ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೋಬೇಕಾ ಅನ್ನೋದು ನಿಮ್ಮ ನಾಲೆಡ್ಜಿಗೆ ಬಿಡ್ತೀನಿ. ನೋಡಿ, 4 cm/s ಕೊಟ್ಟನಲ್ಲ, ಹೌದಾ? ಈ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್, ಜಸ್ಟ್ ಸೆಂಟಿಮೀಟರ್, ಜಸ್ಟ್ ಸೆಂಟಿಮೀಟರ್. ಜಸ್ಟ್ ಸೆಂಟಿಮೀಟರ್ ಅಂದ್ರೆ ಸಿಂಗಲ್ ಡೈರೆಕ್ಷನ್ ಮೆಜರ್ ಮಾಡ್ತದೆ. ಅಲ್ಲಿಗೆ ರೇಡಿಯಸ್ ಸಿಂಗಲ್ ಡೈಮೆನ್ಷನ್, ಯೂನಿಟ್ ಡೈಮೆನ್ಷನ್, ಏರಿಯಾ ಯೂನಿಕ್ ಡೈಮೆನ್ಷನ್. ಡೈಮೆನ್ಷನ್ಸ್ ಬಗ್ಗೆ ನಿನ್ಗೆ ಗೊತ್ತು. ಲೆಂತ್ ಕಡೆಯುವಾಗ ಸಿಂಗಲ್ ಡೈರೆಕ್ಷನ್, ಲೆಂತ್ ಬ್ರೆಡ್ತ್ ಕಡೆಯುವಾಗ ನಮಗೆ ಏರಿಯಾ, ಲೆಂತ್ ಬ್ರೆಡ್ತ್ ಏರಿಯಾ, ಹೈಟ್, ಮೂರು ವಾಲ್ಯೂಮ್ ಕಡೆಯುವಾಗ ನಮಗೆ 3 ಡೈಮೆನ್ಷನ್. ಈಗ ಇಲ್ಲಿ ಯೂನಿಟ್ಗೆ ಸ್ಕ್ವೇರ್ ಸೆಂಟಿಮೀಟರ್ ಆಗಲಿ ಕ್ಯೂಬಿಕ್ ಸೆಂಟಿಮೀಟರ್ ಆಗಲಿ ಯೂಸ್ ಮಾಡಿಲ್ಲ. ಸ್ಕ್ವೇರ್ ಯೂಸ್ ಮಾಡಿಲ್ಲ, ಅದಕ್ಕೆ ಏರಿಯಾ ಆಗಿರಲ್ಲ. ಕ್ಯೂಬಿಕ್ ಯೂಸ್ ಮಾಡಿಲ್ಲ, ಅದಕ್ಕೆ ವಾಲ್ಯೂಮ್ ಆಗಿರಲ್ಲ. ಹಾಗಾದ್ರೆ ಜಸ್ಟ್ ಸೆಂಟಿಮೀಟರ್ ಯೂಸ್ ಮಾಡಿದ್ರೆ ಅದೇನಾಗಿರುತ್ತೆ? ರೇಡಿಯಸ್ ಆಗಿರುತ್ತೆ. ಈ ಡೌಟ್ ಬರ್ಬೋದು, ಸರ್ ಸರ್ಕಲ್ ದೊಡ್ಡದು ಹಾಕ್ತಿದ್ರೆ ಏರಿಯಾ ಕೂಡ ದೊಡ್ಡದಾಗುತ್ತಲ್ಲ ಸರ್ ಅಂತ. ನಿಮ್ಮ ಪ್ರಕಾರ ಇಲ್ಲಿ ಎ ಬರೆದ್ರೆ ಇಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ಸ್ ಇರಬೇಕು? ಇಲ್ಲ. ಆ ಸಿಂಪಲ್ ನಾಲೆಡ್ಜ್ ಮೇಲೆ, ಆ ಮಿನಿಮಮ್ ಕಾಮನ್ ಸೆನ್ಸ್ ಮೇಲೆ ನಾವು ಅದು 100% dR/dt ಅಂತ ಫಿಕ್ಸ್ ಆಗೋಗಿದ್ವಿ. ಎಸ್ ಎಸ್ ಎಸ್. ಅಟ್ ದಟ್ ಇನ್ಸ್ಟಂಟ್, ಆ ಟೈಮಲ್ಲಿ ವೆನ್ ದ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ವೇವ್ ಈಸ್ 10 cm. ನೋಡಿ, ರೇಡಿಯಸ್ ಬಗ್ಗೆ ಮಾತನಾಡ್ದ ಹೊರತು ಅಲ್ಲಿ ದ ರೇಟ್ ಇನ್ ಚೇಂಜ್ ಇನ್ ರೇಡಿಯಸ್ ಅಂತಾಗಲಿ, ಇನ್ಕ್ರೀಸ್ ಇನ್ ರೇಡಿಯಸ್ ಅಂತಾಗಲಿ, ರೇಟ್ ಆಫ್ ರೇಡಿಯಸ್ ಅಂತಾಗಲಿ ಯಾವುದೇ ವರ್ಡ್ ಬಳಕೆ ಮಾಡಕ್ಕೆ ಹೋಗಿಲ್ಲ. ಅದಕ್ಕೆ ನಾವು ಸಮೇತ ಏನೇ d/dt ಬರೆಯಕ್ತೀರಾ, ಜಸ್ಟ್ ವಿ ಆರ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ಇಸ್ ಇಟ್ ನಾಟ್? ಅದು ಇಂಪಾರ್ಟೆಂಟ್. ಕೆಲವೊಂದಕ್ಕೆ d/dt ಬರೀತಾರೆ ಸರ್, ಕೆಲವೊಂದಕ್ಕೆ ಬರೆಯೋದಿಲ್ಲ. ಅಂದ್ರೆ ಯಾವುದಕ್ಕೆ ಬರೆದಿರಲ್ವೋ ಅದರ ಮುಂಚೆ ಡೆರಿವೇಟಿವ್ ಟರ್ಮ್ಸ್ ಇರೋದಿಲ್ಲ. ಡೆರಿವೇಟಿವ್ ಟರ್ಮ್ಸ್ ಲೈಕ್ ದ ಚೇಂಜ್ ಇನ್ ರೇಡಿಯಸ್, ಡಿಕ್ರೀಸ್ ಇನ್ ರೇಡಿಯಸ್, ಇನ್ಕ್ರೀಸ್ ಇನ್ ರೇಡಿಯಸ್, ಆ ಥರದ್ದು ನಾವು ಡೈಮೆನ್ಷನ್ಸ್ ಎಲ್ಲೇ ಆಗಲಿ ನೋಡೋದಿಲ್ಲ. ಹೌ ಫಾಸ್ಟ್, ಅಗೈನ್ ದ ಕ್ವಶನ್ ಮಾರ್ಕ್, ಹೌ ಫಾಸ್ಟ್, ಯಾವ ರೇಟಲ್ಲಿ? ಹೌ ಫಾಸ್ಟ್ ಇಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್? ಎನ್ಕ್ಲೋಸ್ಡ್ ಏರಿಯಾ, ಏರಿಯಾ ಇನ್ಕ್ರೀಸಿಂಗ್. ನೋಡಿ, ಇಲ್ಲಿ ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ಮುಂಚಿತವಾಗಿ ಏರಿಯಾ ಅಂತ ಯೂಸ್ ಮಾಡ್ದ. ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ಮುಂಚಿತವಾಗಿ ಏರಿಯಾ ಅಂತ ಯೂಸ್ ಮಾಡ್ದ. ಅದಕ್ಕೋಸ್ಕರ ನಾವು ಇನ್ಕ್ರೀಸಿಂಗು ಏರಿಯಾ ಒಟ್ಟಿಗೆ ಸೇರಿಕೊಂಡು dA/dt ಬರೆದಿದ್ದೀವಿ. ಹೌ ಫಾಸ್ಟ್ ಇಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್? ನಾವು ದಿಸ್ ಡೇಟಾ ಈಸ್ ಅಬೌಟ್ ವಿಚ್ ಡಯಾಗ್ರಾಮ್, ವಿಚ್ ಆಬ್ಜೆಕ್ಟ್? ಸರ್ಕಲ್.
whatever you may recall the formulas, that should be a circle. Yes, ಅಲ್ಲಿಗೆ we have ಏರಿಯಾ ಆಫ್ ಸರ್ಕಲ್ ಅಂತ ಬರೆದ್ರೆ ಇನ್ನೂ ಒಳ್ಳೆಯದು. ಜಸ್ಟ್ ಏರಿಯಾ ಅಂತ ಬರೆದ್ರು ಸಾಕು. ಏರಿಯಾ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಈಗ ನಾವು ಡಿ ಎ ಬೈ ಡಿ ಟಿನ ಮಾಡಲಿಕ್ಕೆ ಹೊರಟಿದ್ದೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು. ಇಸ್ ಇಟ್ ಅನ್ನ ಅಲ್ಲಿಗೆ ನಮ್ಗೇನು ಬರುತ್ತೆ, ಪೈ ಈಸ್ ಕಾನ್ಸ್ಟೆಂಟ್, 2r ಹಾಗೆ ಇರುತ್ತೆ, ಡಿ ಆರ್ ಬೈ ಡಿ ಟಿ. ಅಲ್ಲಿಗೆ 2π ಇಂಟು 10 ಇಂಟು ಡಿ ಆರ್ ಬೈ ಡಿ ಟಿ ಇಸ್ ನಥಿಂಗ್ ಬಟ್ 40. ಸೊ ಅಲ್ಲಿಗೆ 2 10s are 20, 24 is 80. I think 80 pi. What is the unit? Square centimeter per second. Unless conclusion step, you won't get any full marks, any 5 marks. Till here, you are getting only 4. ಏನು ಬರೀಬೇಕು, ನೀನೇನು ಮಾಡಿದ್ಯಾ ನೋಡಿ ಇಲ್ಲಿ. ಚೇಂಜ್ ಆಫ್ ಇನ್ಕ್ರೀಸ್, ಎಸ್, ಏರಿಯಾ ಆಫ್ ಸರ್ಕ್ಯುಲರ್ ವೇವ್ಸ್. ಸರ್ಕಲ್ ಅಂತ ಯಾಕೆ ಯೂಸ್ ಮಾಡ್ತೀಯಾ? ಸರ್ಕ್ಯುಲರ್ ವೇವ್ಸ್ ಅಂತಾನೆ. ಪ್ರಾಬ್ಲಮ್ ಏನು ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟು ಆ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡು. ಏರಿಯಾ ಆಫ್ ಸರ್ಕ್ಯುಲರ್ ವೇವ್ಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 80 ಪೈ ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ವರ್ಡಿಂಗ್ ಕನ್ಕ್ಲೂಷನ್ ಇದ್ದಲ್ಲಿ ಮಾತ್ರ ನಿನಗೆ ಮಾರ್ಕ್ಸ್ ಸಿಗಲಿಕ್ಕೆ ಸಾಧ್ಯವೇ, ಫುಲ್ ಮಾರ್ಕ್ಸ್. 121 ಪ್ರಾಬ್ಲಮ್ ಆಸ್ ಇಟ್ ಇಸ್ ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗೆ ಇದೆ. ಡೇಟಾ ಕೂಡ ಸೇಮ್ ಇದೆ. ಸೇಮ್ ಪ್ರಾಬ್ಲಮ್ ಮತ್ತೆ ಮಾಡಬೇಕಾ ಬೇಡ ಸರ್ ಅನ್ನೋದ್ರೆ ಡೈಮೆನ್ಷನ್ಸ್ ಚೇಂಜ್ ಮಾಡಿಕೊಂಡು ನೆಗೆಟಿವ್ ಬರೆದ್ರೆ ನೀವೇ ಅಸೈನ್ಮೆಂಟ್ ಮಾಡ್ಕೊಳ್ಳಿ. 121 is the assignment, similar with respect to 120. Then come to 122. Something I have written in the bracket. Are you viewing? It is in more than 5 question papers. Now NCERT syllabus 10 ವರ್ಷದಿಂದ ಓದ್ತಿದ್ರೆ 5-6 ಕ್ವಶನ್ ಪೇಪರ್ಗಳಲ್ಲಿ ಈ ಪ್ರಾಬ್ಲಮ್ ಅನ್ನೇ ಕೊಟ್ಟಿದ್ದಾರೆ. ಯಾಕೋ ಈ ಪ್ರಾಬ್ಲಮ್ ಮೇಲೇ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ ಕಣ್ಣಿದೆ. ಯಾಕೆಂದ್ರೆ ಹುಡುಗರು ತಪ್ಪು ಮಾಡೋದು ಈ ಪ್ರಾಬ್ಲಮ್ ಅನ್ನೇ, ಅದು ಅವನ ಇಂಟೆನ್ಷನ್ನು. ಅದಕ್ಕೆ ನಾನು ಹುಷಾರಾಗಿರಿ, ಸ್ಪೀಡ್ ಕಟ್ ಬರ್ತಿದೆ ಅಂತ ಹೇಳ್ತಾ ಇದ್ದೇನೆ ಹೊರತು ಬಿದ್ದೋಗ್ರಿ, ಭಯ ಪಟ್ಟವನು ಬಿಡ್ಬಿಡ್ರಿ ಅಂತ ಹೇಳಿಲ್ಲ. ಮತ್ತೆ ಎಲ್ಲ ಪ್ರಾಬ್ಲಮ್ಸ್ ಬಿಟ್ಬಿಟ್ಟಿದ್ದೇನೆ, ವರ್ಕ್ ಮಾಡಲಿ ಅಂತ ಕೂಡ ಹೇಳಲಿಲ್ಲ. ಇಸ್ ಸಮ್ ವಾಟ್ ಲೆಂತಿ ವಿತ್ ರೆಸ್ಪೆಕ್ಟ್ ಟು 5 marks. ವಿ ಆರ್ ಗೆಟಿಂಗ್ 6 steps. 6 steps, 6 steps ಬರುತ್ತೆ. 5 marksಗೆ 6 steps ಬರುತ್ತೆ. ಏನೇ ಇಲ್ಲಿ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್ ಅಬೌಟ್ ರೆಕ್ಟಾಂಗಲ್. ಐ ಥಿಂಕ್ ನೋಡೋಣ, ಓದ್ಕೊಂಡು ಹೋಗೋಣ. ಎಸ್, ಈ ರೆಕ್ಟಾಂಗಲ್ ಯಾಕೆಂದ್ರೆ ಫ್ರಂಟ್ ಲೈನಲ್ಲಿ ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟಾಂಗಲ್ ಡಿಕ್ರೀಸಸ್ ಅಟ್ ದ ರೇಟ್ ಆಫ್ 3 centimeter per minute. ಡಿಕ್ರೀಸ್ ಎಲ್ಲಿಂದ ಬಂತು ಮೈನಸ್ಸು? ಈ ರೇಟ್ ಮೆಜರಲ್ಲಿ ಇದುವರೆಗೂ ಡೇಟಲ್ಲಾಗಲಿ ಫೈಂಡ್ ಔಟ್ ಮಾಡೋ ಟರ್ಮಲ್ಲಾಗಲಿ ನೆಗೆಟಿವ್ ಸೈನ್ ಕಾಣಲಿಲ್ಲ, ಡಿಕ್ರೀಸ್ ಇನ್ ವರ್ಡ್ ಕಾಣಲಿಲ್ಲ. ಅದಕ್ಕೆ ನಾನೆಲ್ಲೂ ಮೈನಸ್ ಯೂಸ್ ಮಾಡಲಿಲ್ಲ. ಇಲ್ಲಿ ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟಾಂಗಲ್ ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಅಂತ ಕೊಟ್ಟ. ಆ ಲೆಂತ್ ಅನ್ನ ಎಕ್ಸ್ ಅಂತ ಯೂಸ್ ಮಾಡಾಕಿದ್ದೇನೆ, ನಾವು ಇನ್ನು ಬೇರೆ ತಗೋಬಾರ್ದು. 3 centimeter per minute. 3 centimeter per minute. ಇಲ್ಲಿ ಖಂಡಿತವಾಗ್ಲೂ ಮೈನಸ್ ಸೈನ್ ಅನ್ನ ಬರೆಯಲ್ಲ ನೀವು. ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲರಿಗೂ 0 marks ಬಂದಿರುತ್ತೆ. ಎಲ್ಲ ಕಾಲೇಜ್ ಮಕ್ಕಳು ಈ ಪ್ರಾಬ್ಲಮ್ ರೇಟ್ ಮೇಜರಲ್ಲಿ ಇಂಪಾರ್ಟೆಂಟ್ ಅಂತ ಫಸ್ಟ್ ಈ ಪ್ರಾಬ್ಲಮ್ ಅನ್ನು ಕಳಿತು ಆಮೇಲೆ ಬೇರೆ ಪ್ರಾಬ್ಲಮ್ಸ್ಗೆ ಹೋಗ್ತಾರೆ. ಆದರೆ ಆ ಮೈನಸ್ ಸೈನ್ ಎಲ್ಲಿಂದ ಬಂತು ಅನ್ನೋದು ಅರ್ಥ ಮಾಡ್ಕೊಂಡಿರಲ್ಲ ಅಥವಾ ಬಿಟ್ಟು ಹಾಕಿರ್ತಾರೆ. ಅಂಡ್ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್. ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಅಂತ ಕೊಟ್ಟ. ವಿಡ್ತ್ ಅಂದ್ರೆ ವೈ, ಇನ್ಕ್ರೀಸಿಂಗ್ ಅಂದ್ರೆ ಡಿ ಬೈ ಡಿ ಟಿ. ಅಟ್ ವಾಟ್ ರೇಟ್? 2 centimeter per second per minute. ಡೋಂಟ್ ಯೂಸ್ ಎನಿ ಸೆಕೆಂಡ್ ಹಿಯರ್. ಆಮೇಲೆ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 10 centimeter ಅದು ಡೈರೆಕ್ಟ್ ಆಗಿ ಕೊಟ್ಟ. y is equal to 6 centimeter ಅದು ಡೈರೆಕ್ಟ್ ಆಗಿ ಕೊಟ್ಟ. 6 centimeter ಅದು ಡೈರೆಕ್ಟ್ ಆಗಿ ಕೊಟ್ಟ. ಫೈಂಡ್ ದ ರೇಟ್ ಅಟ್ ವಿಚ್ ಚೇಂಜ್ ಆಫ್ ಪೆರಿಮೀಟರ್. ಅಂಡ್ ಬಿ ಬಂದು ಚೇಂಜ್ ಆಫ್ ಏರಿಯಾ ಆಫ್ ರೆಕ್ಟಾಂಗಲ್. ಸರ್ ಅವನು 2 ಸೆಂಟೆನ್ಸ್ ಯೂಸ್ ಮಾಡಿಲ್ಲ ಸರ್. ಚೇಂಜ್ ಆಫ್ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ದಿ ರೆಕ್ಟಾಂಗಲ್. ಏರಿಯಾ ಆಫ್ ದಿ ರೆಕ್ಟಾಂಗಲ್ಗಿಂತ
ಮುಂಚೆ ಚೇಂಜ್ ಅಂತಿರೋದ್ರಿಂದ ಆ ಚೇಂಜ್ ಅನ್ನೋ ವರ್ಡ್ ಪೆರಿಮೀಟರ್ಗೆ ಆಗುತ್ತೆ, ರೆಕ್ಟಾಂಗಲ್ಗೆ ಆಗುತ್ತೆ. ಅಲ್ಲಿ ಎರಡಕ್ಕೂ ಚೇಂಜ್ ಅನ್ನೋ ವರ್ಡ್ ಬಳಕೆ ಮಾಡ್ದಂಗೆ ಇಂಡೈರೆಕ್ಟ್ ಆಗಿ. ಅದಕ್ಕೆ ನಾನು ಸಪ್ರೇಟ್ ಆಗಿ 2 ಸಲ ಬರೆದೆ. ಅರ್ಥ ಆಯ್ತಾ? ಎಸ್ ಪ್ಲೀಸ್. ಅಲ್ಲಿಗೆ ಏನು ಕಂಡುಹಿಡಿಬೇಕು ನಾವು? ಇದರ ಎ ಅಲ್ಲಿ ಚೇಂಜ್ ಆಫ್ ಪೆರಿಮೀಟರ್. ಚೇಂಜ್ ಅಂದ್ರೆ ಏನು? ಡಿ ಬೈ ಡಿ ಟಿ. ಪೆರಿಮೀಟರ್ ಸ್ಪೆಲ್ಲಿಂಗ್ ಡಿ ಪಿ ಬೈ ಡಿ ಟಿ. ಇಲ್ಲಿ ಚೇಂಜ್ ಆಫ್ ಏರಿಯಾ. ಎ ಅಂದ್ರೆ ಏನು? ಎ. ಚೇಂಜ್ ಅಂದ್ರೆ ಏನು? ಡಿ ಬೈ ಡಿ ಟಿ. ಟೋಟಲಿ ಡಿ ಎ ಬೈ ಡಿ ಟಿ ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು do the problem in 2 halves. Each half carries 3 or 2 marks. Now the complete data, it carries 1 mark. To find change of perimeter, 1 mark. To find change of area, 2 marks. To find change of area, it is 2 marks. 2 plus 2 plus 1, 5. Excellent problem. Yes. Rectangle ge perimeter ಅಂತಂದ್ರೆ ಹೆಂಗ್ ಕಂಡುಹಿಡಿಯಬೇಕು ಅನ್ನೋದು ಹೇಳ್ತೀನಿ. ಇದು ಲೆಂತ್, ಇದು. You should know the meaning of perimeter of any geometrical figure. ಸುತ್ತಳತೆ. ಇದು ಅನ್ಎಜುಕೇಟೆಡ್ಗೆ ಕೊಟ್ಟರು ಕೂಡ ಮಾಡಾಕ್ತಾನೆ. ಏನು ಸರ್? ಟೇಪ್ ತೊಗೊಳ್ತಾನೆ. ಇಲ್ಲಿಂದ ಅಲ್ಲಿಗೆ ಎಕ್ಸ್, ಇಲ್ಲಿಂದ ಅಲ್ಲಿಗೆ ವೈ, ಇಲ್ಲಿಂದ ಅಲ್ಲಿಗೆ ಮತ್ತೆ ಎಕ್ಸ್, ಇಲ್ಲಿಂದ ಅಲ್ಲಿಗೆ ಮತ್ತೆ ವೈ. 2 ಎಕ್ಸ್ಗಳಿದೆ, 2 ವೈಗಳಿದೆ, ಎಲ್ಲ ಕೂಡಿಬಿಡಿ ಸರ್ ಸುತ್ತಳತೆ ಬರುತ್ತೆ ಅಂತ ಹೇಳ್ಬಿಡ್ತಾನೆ. ಅದೇ ಕೆಲಸ ನಾವು ಮಾಡೋದಿಲ್ಲ. ಪಿ ಇಸ್ ಈಕ್ವಲ್ ಟು 2x ಪ್ಲಸ್ 2y. ಇಸ್ ಇಟ್ ಆರ್ ನಾಟ್? ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀವಿ. ವಿ ಗೆಟ್ ಡಿ ಪಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 2 ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ 2 ಇಂಟು ಡಿ ವೈ ಬೈ ಡಿ ಟಿ. ನೀವು ಬೇಕಾದರೆ ಕಾಮನ್ ತಕ್ಕೋಬಹುದು. ಯಾವುದನ್ನು? 2ನ. ಇಲ್ಲ ಸರ್ ಹಾಗೆ ಬರೀತಂದ್ರೆ ನಿಮಗೆ ಬಿಟ್ಟಿದ್ದದು. ಬಟ್ ವಾಟ್ ಎವರ್ ದ ಕಾಮನ್ ಪೊಸಿಷನ್ ಆರ್ ಡೈರೆಕ್ಟ್ ಪೊಸಿಷನ್, ವಿತ್ ರೆಸ್ಪೆಕ್ಟ್ ಟು ಟಿ ಈಸ್ ಇಂಪಾರ್ಟೆಂಟ್. ಎಸ್ 2 ಹಾಗೆ ಇರುತ್ತೆ. ಡಿ ಎಕ್ಸ್ ಬೈ ಡಿ ಟಿ ವಿ ಆರ್ ಗೋಯಿಂಗ್ ಟು ಯೂಸ್ -3 ಪ್ಲಸ್ ಇದು 2 ಹಾಗೆ ಇರುತ್ತೆ. ಡಿ ವೈ ಬೈ ಡಿ ಟಿ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಈಸ್ ಈಕ್ವಲ್ ಟು -6 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು -2. ಪೆರಿಮೀಟರ್ ಅಂದರೆ ಸಿಂಗಲ್ ಡೈಮೆನ್ಷನ್, 2 ಡೈಮೆನ್ಷನ್ ಇಲ್ಲ, 3 ಡೈಮೆನ್ಷನ್. ಪೆರಿಮೀಟರ್ ಸುತ್ತಳತೆ ಟೈಪ್ ಇಟ್ಕೊಂಡು ಒಂದೇ ಡೈರೆಕ್ಷನ್ ಹೋಗ್ತಾ ಇರೋದು. ಅದಕ್ಕೆ ನಾವೇನು ಬರುತ್ತೆ? -2 ಬರುತ್ತೆ. ಯೂನಿಟ್ ಸೆಂಟಿಮೀಟರ್ ಪರ್ ಮಿನಿಟ್. ದೇ ಡಿಡ್ ನಾಟ್ ಪ್ರೊವೈಡ್ ಎನಿ ಮಾರ್ಕ್ಸ್ ಅಂಟಿಲ್ ದಿಸ್. ಯಾಕೆ? ಈ ಮೈನಸ್ಗೆ ಅರ್ಥ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಏನರ್ಥ ಸರ್? ಪೆರಿಮೀಟರ್ ಫುಲ್ ಸೆಂಟೆನ್ಸ್ ಬರ್ಕೋ. ಆಫ್ ಎ ರೆಕ್ಟ್ಯಾಂಗಲ್, ಇದು ಫುಲ್ ಸೆಂಟೆನ್ಸ್ ಬರ್ಕೋ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ at the rate of 2 centimeter per minute. ನೋಡಿ ಇಲ್ಲಿ 2 ಬಿಟ್ಟಿದ್ರಲ್ಲ ಸರ್. ಈ ಮೈನಸ್ ಬಗ್ಗೆ ಹೇಳ್ತೇನೆ, ಸ್ವಲ್ಪ ಗಮನ ಇರಲಿ, ಕೇರ್ಫುಲ್ ಆಗಿರಲಿ. ಈ ಪ್ರಾಬ್ಲಮ್ ಜಾಸ್ತಿ ಕ್ವೆಶ್ಚನ್ ಪೇಪರ್ ಇಲ್ಲಿದೆ. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗೇ ಮೈನಸ್ ಹೇಗಿರ್ಸಿರ್ತಾರೆ, ಅವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಹಾಳಾಗಿ ಹೋಗಿರ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಇಲ್ಲಿ ಮೈನಸ್ ಬಂದಿರಲ್ಲ, ಇದಕ್ಕೆ ಎಂಟೈರ್ ಪ್ರೊಸೀಜರ್ ಎಲ್ಲ ರಾಂಗ್. ಮತ್ತೆ ಕೆಲವರು ಇಲ್ಲೇ ಮೈನಸ್ ಮಾಡಾಕ್ತಾರೆ. ಓವರ್ ನಾಲೆಡ್ಜನ್ನು ಓವರ್ಟೇಕ್ ಮಾಡಕ್ಕೆ ಹೋಗಬಾರ್ದು. ಸರ್ ಪೆರಿಮೀಟರ್ ನೆಗೆಟಿವ್ ಅಲ್ಲಿ ಇರುತ್ತಾ? ಇರಬಾರ್ದು, ಒಪ್ಕೊಂಡೆ. ಅಷ್ಟು ಆ ಥರ ಪಟ್ಟರೆ ಮಾರ್ಕ್ಸ್ ಹೋಗುತ್ತೆ. ವೆಯ್ಟ್ ಮಾಡು, ಬರೀ ಫಸ್ಟ್ ಮೈನಸ್ ಅಲ್ಲಿ ಬರೀ. ನಂತರ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್. ವೈ ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ಡಿಕ್ರೀಸಿಂಗ್? ಆನ್ ದಿ ಬೇಸಿಸ್ ಆಫ್ ದಿಸ್ ಮೈನಸ್ ಐ ಆಮ್ ಯೂಸಿಂಗ್ ದ ವರ್ಡ್ ಡಿಕ್ರೀಸಿಂಗ್. Perimeter of a rectangle is decreasing at the rate of 2 cm per minute. Catch this point. ಈ ಮೈನಸ್ ಮತ್ತೆ ಇಲ್ಲಿ ಬರೀ ಕೂಡುದು. ಈ ಮೈನಸ್ ಬದಲಾಗಿ ನಮ್ಗೆ ಇಲ್ಲಿ ಸೆಂಟೆನ್ಸ್ ಡಿಕ್ರೀಸಿಂಗ್ ಅಂತ ಹಾಕಿರೋದು. ಈ ಕೇರ್ಫುಲ್ ಅಬ್ಸರ್ವೇಷನ್ಗೆ, ಈ ಕೇರ್ಫುಲ್ ಮೇಂಟೆನೆನ್ಸ್ಗೆ ಮಾರ್ಕ್ ಕಿತ್ತಾಕ್ತಾನೆ. ಮೆನಿ ಆಫ್ ಸ್ಟೂಡೆಂಟ್ಸ್ ದೇ ವೋಂಟ್ ಮೇಂಟೈನ್ ದಿಸ್ ಟೈಪ್ ಆಫ್ ಕನ್ಕ್ಲೂಷನ್. ಏನೋ ಇಲ್ಲಿ ಮೈನಸ್ ಅನ್ನು ಕ್ಯಾರಿ ಮಾಡೋದು, ಅಥವಾ ಇದನ್ನೆಲ್ಲ ಎಗರಿಸ್ಬಿಟ್ಟು ಮೈನಸ್ ಅಲ್ಲಿ ಆನ್ಸರ್ ಬಿಡೋದು, ಈ ರೀತಿ ಆನ್ಸರ್ಗಳನ್ನ ಕಾಣ್ತೀವಿ. ಅದಕ್ಕೆ ನಾವು ಮಾರ್ಕ್ ಇಟ್ಟಾಕ್ತೀವಿ. ಇಲ್ಲಿ ಮೈನಸ್ ಮಸ್ಟ್ ಅಂಡ್ ಶುಡ್ ಇರಬೇಕು, ಇಲ್ಲಿ ಮೈನಸ್ ಮಸ್ಟ್ ಅಂಡ್ ಶುಡ್ ಇರಬಾರ್ದು, ಇಲ್ಲಿ ಮಸ್ಟ್ ಅಂಡ್ ಶುಡ್ ಡಿಕ್ರೀಸ್ ಇರಬೇಕು. ಆಯ್ತಾ? ನಾನು ಸ್ಪೇಸ್ ಸಾಕಾಗ್ಲಿಲ್ಲ ಅಂತ ಪಕ್ಕಕ್ಕೆ ಹೋಗ್ತಾ ಇದ್ದೀನಿ. ನೀವು ಬುಕ್ಲೆಟಲ್ಲಿ ಏನು ಪಕ್ಕದಲ್ಲಿ ಮಾಡಬೇಡ. ಎಕ್ಸಾಮಲ್ಲಿ ನಿಂಗೆ ದಂಡೆಯಾಗಿ ಬುಕ್ಲೆಟ್ಸ್ ಕೊಡ್ತಾನೆ. ನೋಟ್ಸ್ ಸಾಕಾಗಿಲ್ಲ ಅಂದ್ರೆ ನೀನು ಕೂಡ ಪಕ್ಕದಲ್ಲೇ ಮಾಡ್ಕೋ. ನಾವು ವಿ ಆರ್ ಗೋಯಿಂಗ್ ಟು ಏರಿಯಾ ಆಫ್ ರೆಕ್ಟ್ಯಾಂಗಲ್. ಎಲ್ಲರಿಗೂ ಗೊತ್ತಿರೋ ವಿಚಾರಣೆ. ಪೆರಿಮೀಟರ್ನ ಸ್ವಲ್ಪ ಸರಿಯಾಗಿ ಫೈಂಡ್ ಔಟ್ ಮಾಡಕ್ಕೆ ಬರಲಿಲ್ಲ ಹುಡುಗರಿಗೆ ಅಂತ ಇರ್ಬೋದೇ ಹೊರತು
ಪೆರಿಮೀಟರ್ ಅಂದರೆ ಸುತ್ತಳತೆ. ನೋಡಿ ಡಯಾಗ್ರಾಮ್ ಹಾಕಿದ್ರೆ ಎಲ್ಲ ಸೈಡ್ ಕೂಡ್ಬಿಟ್ಟು ಇಷ್ಟೇ ಬಂದಿದ್ದು. ಪೆರಿಮೀಟರ್ ಲೆಂತ್ ಇಂಟು ಬ್ರೆಡ್, ಏರಿಯಾ ಲೆಂತ್ ಇಂಟು ಬ್ರೆಡ್. ಲೆಂತ್ ಎಷ್ಟು ಎಕ್ಸ್, ಬ್ರೆಡ್ ಎಷ್ಟು ವೈ. ಸೊ ಲೆಂತ್ ಇಂಟು ಬ್ರೆಡ್. ವಾಟ್ ವಿ ಹ್ಯಾವ್ ಹಿಯರ್? ಪ್ರಾಡಕ್ಟ್ ಆಫ್ ಎಕ್ಸ್ y term. Is it going to differentiate by using product rule? 100%. ಯಾಕೆ ಬಿಡ್ರಿ ಸರ್, ವೈ ಕಾನ್ಸ್ಟೆಂಟ್ ತೆಗೆದುಬಿಡ. ವೈ ಎಕ್ಸ್ ಬೋತ್ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್, ಬಟ್ ಇಲ್ಲಿ ಬೋತ್ ಆರ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದು ಮರಿಬಿಡ. ಆಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಲಾಗ ನಮಗೆ ಡಿ ಎ ಬೈ ಡಿ ಟಿ ಏನು ಬರಲಿಕ್ಕುಂಟು ಇಲ್ಲಿ. ಕೀಪ್ ಇಟ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ವಿ ಆರ್ ಇನ್ ಪ್ರಾಡಕ್ಟ್ ರೂಲ್. Differentiate the second function term with respect to t, nothing but dy by dt, plus keep second term y as it is and differentiate the first term x with respect to t, nothing but dx by dt. This is correct differentiation. After this, substitute all the respective values. Don't confuse and don't interchange any value, you won't get final answer. If you take the value of x from the data, it is to be a 10. dy by dt ನಾವು ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ 2. y ನ ನಾವು ಡೇಟಾ ಅಲ್ಲಿ ಅಬ್ಸರ್ವ್ ಮಾಡಿದರೆ 6. dx by dt ನಾವು ತಗೊಳ್ಳೋದಾದ್ರೆ -3. ಅಲ್ಲಿಗೆ 10 2s are 20, 6 3s are -18, it is 2. What is the unit? Square ಸೆಂಟಿಮೀಟರ್ ಪರ್ ಮಿನಿಟ್. ಅಕಸ್ಮಾತ್ ಇಲ್ಲಿ ಕನ್ಕ್ಲೂಷನ್ ಬರೀದೇ ಇದ್ರು ನಿನಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಪಾಸಿಟಿವ್ ಅಲ್ಲಿರೋದ್ರಿಂದ ದ ಪಾಸಿಟಿವ್ ಸೈನ್ ಇಟ್ ಸೆಲ್ಫ್ ಇಂಡಿಕೇಟ್ ಏರಿಯಾ ಈಸ್ ಇನ್ಕ್ರೀಸಿಂಗ್ ಅಂತ. ಬಟ್ ಅದನ್ನೇ ನೀವು ಎನ್ಕ್ಯಾಶ್ ಮಾಡಿಕೊಂಡು ಮಾರ್ಕ್ಸ್ ಕೊಡ್ತಾರಂತೆ ಅಂತ ಬರೀದಿರ ಇರಬೇಡಿ. ನಾನು ಬರೀತೀನಿ ಇಲ್ಲಿ, ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 square centimeter per minute ಅಂತ ಬರೆದಾಕ್ತೀವಿ. ಆರ್ ಯು ಅಂಡರ್ ಕ್ಯಾಮ್ರಾ? ನನ್ನ ಡೌಟ್, ಬಟ್ ನೀನೇ ಬರ್ಕೋ ಇದು ಕನ್ಕ್ಲೂಷನ್. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್ ವಿತ್ ಯು. ಏನದು? ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 square centimeter per minute. ಹಾಗೆ ನೀವು ಕನ್ಕ್ಲೂಷನ್ಸ್ ಅನ್ನ ಮೈಂಟೈನ್ ಮಾಡಬೇಕು. So, for data 1 mark, this entire procedure 1 mark, in 2 marks. In that 2 marks, if you supposed to do any mistake here according to scheme, you will lose 1 mark. ಇಲ್ಲಿ ಅಷ್ಟೇ, ಇದೇನು ತಪ್ಪು ಮಾಡೋ ಸಾಧ್ಯತೆಗಳಿರಲ್ಲ. ನಿಮಗೆ ಈ ಪ್ರಾಬ್ಲಮ್ ಎಲ್ಲ ಕೆಡಿಸೋದು ಈ ಮೈನಸ್ ಇಂದಾನೆ, ಅದಕ್ಕೆ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಸ್ ಇಟ್ ಆರ್ ನಾಟ್? ಎಸ್ 123 similar problem. It is going to be a take assignment. 124th problem. Somewhere I have used such a notation. This is homework. Don't understood to be this is how ಅಂತ HOW how ತರ ತಗೊಳ್ಳಂಗಿಲ್ಲ, ಅದು ಹೋಮ್ವರ್ಕ್ ಅಂತ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗಿದೆ. 124th ಪ್ರಾಬ್ಲಮ್ ಅಲ್ಲಿ ಹೋಮ್ವರ್ಕ್ ಅಂತ ಹಾಕಿದ್ರೆ ಅದನ್ನೇನು ತಗೋಬಾರ್ದು. ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಇನ್ಕ್ರೀಸಿಂಗ್ ಬದಲಾಗಿ ಡಿ ಬೈ ಡಿ ಟಿ. ಯಾವುದು ರೇಡಿಯಸ್ಸು? ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 0.7 centimeter per second. What is the rate of increase of its circumference? What is the rate of increase of its circumference? ಸರ್ಕಂಫರೆನ್ಸ್ ಅಂದಾಗ ನಾವು ಸರ್ಕಲ್ದು ಸುತ್ತಳತೆ ಸಿ ಇಸ್ ಈಕ್ವಲ್ ಟು 2πr ಅಂತ ಬರೀತೀವಿ ನೋಡಿ. ಇಸ್ ಇಟ್ ಅರ್ ನಾಟ್? ಈಗ ನೀವು ಸಿನೇ ತಗೋಬಹುದು. ಅರ್ಥ ಆಯ್ತಾ? ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್ ಅಂದಾಗ ಡಿ ಸಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಅಸೈನ್ಮೆಂಟ್ ಬಿಕಾಸ್ ವಿ ಹ್ಯಾವ್ ಸಿ ಇಸ್ ಈಕ್ವಲ್ಸ್ ಟು 2πr. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಬರುತ್ತೆ. ಡಿ ಸಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 2π ಕಾನ್ಸ್ಟೆಂಟ್ ಮಾಡಬಾರದು. ಡಿ ಆರ್ ಬೈ ಡಿ ಟಿ 2π ಹಾಗೆ ಇರುತ್ತೆ ಇಂಟು 0.7. 2 into 0.7 everybody knows 1.4 pi. We are finding circumference ಸುತ್ತಳತೆ ಜಸ್ಟ್ ಸಿಂಗಲ್ ಡೈಮೆನ್ಷನ್. ಮತ್ತೆ ನಾನು ಹಿಂಗೆ ಬರ್ತೀನಿ 4 ಡೈರೆಕ್ಷನ್ ಅಂದರೆ ಒಪ್ಪಲ್ಲ. ಅದು ಲೆಂತ್ ಇಂಟು ಬ್ರೆಡ್ತ್ ಇದ್ರಾಗ 2 ಡೈಮೆನ್ಷನಲ್ ಲೆಂತ್ ಇಂಟು ಬ್ರೆಡ್ತ್ ಇಂಟು
ಹೈಟ್ ಇದ್ದಾಗ 3 ಡೈಮೆನ್ಷನಲ್, ಜಸ್ಟ್ ಟೇಪ್ ಇಟ್ಕೊಂಡು ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ ಸಿಂಗಲ್ ಡೈರೆಕ್ಷನ್, ಅದಕ್ಕೋಸ್ಕರ ಸೆಂಟಿಮೀಟರ್ ಪರ್ ಸೆಕೆಂಡ್. ಯು ವೋಂಟ್ ಗೆಟ್ ಎನಿ 5 marks ಟಿಲ್ ಹಿಯರ್. ಯು ಶುಡ್ ಕನ್ಕ್ಲೂಷನ್ ಇನ್ ವರ್ಡಿಂಗ್ಸ್, ದಟ್ ಈಸ್ ದ circumstances of a circle is increasing at the rate of 1.4 pi centimeter per second ಅಂತ ಬರ್ಕೊಂಡು ಬಂದಾಗ ನಿನಗೆ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. There is another important problems for 5 marks. ರೆಕ್ಟಾಂಗಲ್ ತರನೇ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಇದು ಮೆಜಾರಿಟಿ ಕ್ವಶನ್ ಪೇಪರ್ಗಳಲ್ಲಿ ಇದ್ದೇವೆ. ಎಸ್, ಎ ಬಲೂನ್, ಅಲ್ಲಿಗೆ ಇಲ್ಲಿ ಆಬ್ಜೆಕ್ಟ್ ಬಂದು ಸ್ಪಿಯರ್ ಆಯಿತು. ಸ್ಪಿಯರ್ ಆಬ್ಜೆಕ್ಟ್ ಸ್ಪಿಯರ್ ಅಂತ ತಗೋಬೇಕಾಗುತ್ತೆ ನಾವು. ಎ ಬಲೂನ್ ವಿಚ್ ಈಸ್ ಆಲ್ವೇಸ್ ರಿಮೈನ್ಸ್ ಸ್ಪೆರಿಕಲ್. ಎಸ್, ಕೊಟ್ಬಿಟ್ಟ, ಸ್ಪೆರಿಕಲ್ ಅನ್ನೋದು ಕೊಟ್ಬಿಟ್ಟ ಅವನೇ. ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಸ್ಪಿಯರ್ ಅಂತ ನಮಗೆ ಹೇಳಿಬಿಟ್ಟ. ಸ್ಪಿಯರ್ ಬೇರೆ, ಸರ್ಕಲ್ ಬೇರೆ. ಸರ್ಕಲ್ ಅಂತಂದ್ರೆ ಅಡುಗೆ ಮನೆಯಲ್ಲಿ ನೀವು ಪಾತ್ರೆ ಮೇಲೆ ಹಾಕೋ ಪ್ಲೇಟ್ ಕಂಪೇರ್ ಮಾಡ್ಕೋಬಹುದು. ವಿ ಕಾಂಟ್ ಸಿ ವಾಲ್ಯೂಮ್ ಇನ್ ದಟ್. ನೋಡ್ಲೇಬೇಕಂದ್ರೆ ಪ್ಲೇಟ್ ಮುರಿದಾಗ್ತೀವಿ ಹೊರತು ವಾಲ್ಯೂಮ್ ಸಿಗಲ್ಲ ನಿನಗೆ. ಸ್ಪಿಯರ್ ಅಂತಂದರೆ ಮಕ್ಕಳು ಆಡೋ ಕ್ರಿಕೆಟ್ ಬಾಲ್, ಅದನ್ನು ಕರೆಕ್ಟಾಗಿ ಬ್ಲೇಡ್ ತೊಗೊಂಡು ಸೆಂಟ್ರಿಗೆ ಕಟ್ ಮಾಡಿದ್ರೆ ಹಾಫ್ ಮೂನ್ ಶೇಪ್ ಕಟ್ ಆಗುತ್ತೆ. ಅದರಲ್ಲಿ ಒಳಗಡೆ ವಾಲ್ಯೂಮ್ ಸಿಕ್ತು ನಮಗೆ. ಅಲ್ಲಿಗೆ ಸರ್ಕಲ್ಗೆ ಮತ್ತು ಸ್ಪಿಯರ್ಗೆ ವ್ಯತ್ಯಾಸ ಹೇಳ್ತಾ ಇದ್ದೀನಿ. ಎಸ್, ನೌ ವಿ ಆರ್ ಇನ್ ದಿಸ್ ಪ್ರಾಬ್ಲಮ್. ಇನ್ ಪ್ರಾಬ್ಲಮ್ ನಂಬರ್ 125 we are going to be deal with this sphere. Whatever may use the formulas that we are based on sphere. A ball which is always remains spherical in inflationation. ಅದು ನಾವು ಬಲೂನ್ಗೆ ಬ್ಲೋ ಹೊಡಿತಾ ಅದು ಫ್ಲಾಟ್ ಆಗಿರ್ತಕ್ಕಂಥದ್ದು ಇನ್ಫ್ಲಾಟ್ ಆಗಿ ರೆಡಿ ಆಗುತ್ತೆ. ಇನ್ಫ್ಲಾಟಿನೇಷನ್, ದೇರ್ ಇಸ್ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಿಯರ್. ಇನ್ಫ್ಲಾಟಿನೇಷನ್, ದಟ್ ಈಸ್ ಇನ್ಫ್ಲಾಷನ್ ಅಲ್ಲ. Spherical inflationation is being inflated by pumping 900 cc per second. cc of gas per second. ಹೌದು, ಗ್ಯಾಸ್ ಅಂತಾನೆ ತಗೋ. ಈಗ ನಾವು ಒಳಗಡೆ ಏರನ್ನು ತುಂಬಿಸ್ತೀವಿ, ಲೆಟ್ ಇಟ್ ಟು ಬಿ ಆಕ್ಸಿಜನ್ ಗ್ಯಾಸ್. ದೋಸ್ ಆರ್ ಆಲ್ ಗ್ಯಾಸ್. ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಗ್ಯಾಸೇ ನಮಗೆ. ಆ ಗ್ಯಾಸನ್ನು ತುಂಬಿಸಿದಾಗೆ ಬಲೂನ್ ನಮಗೆ ದೊಡ್ಡದಾಗಿ ಆಗೋದು. ಫ್ಲಾಟ್ ಆಗಿರ್ತಕ್ಕಂಥ ಬಲೂನ್ ಮೆಟೀರಿಯಲ್ ಇನ್ಫ್ಲಾಟ್ ಆಗಬೇಕಾದ್ರೆ ಅದಕ್ಕೆ ಗಾಳಿ ತುಂಬಿಸ್ಬೇಕು. ಸಿ ವಾಟ್ ಐ ಆಮ್ ರೈಟಿಂಗ್ ಟು ಹಿಯರ್ ಅನ್ನೋದನ್ನು ಅವನು ಡೈರೆಕ್ಟಾಗಿ ಕೊಡಲಿಲ್ಲ. ಏನು ಏರ್ ತುಂಬಿಸ್ತಾ ಏನು ಸರ್ಕ್ಯುಲರ್ ಇರ್ತಕ್ಕಂಥ ಬಲೂನ್ಗೆ ಏರ್ ಹೊಡಿತಾ ಅದು ಇಷ್ಟು ಕ್ಯೂಬಿಕ್ ಸೆಂಟಿಮೀಟರಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇಲ್ಲಿ ಏನು ಬರ್ಕೋಬೇಕು ಅನ್ನೋದು ಸ್ಟೂಡೆಂಟ್ ನಾಲೆಡ್ಜಿಗೆ ಬಿಟ್ಟಾಕದ. ನಮಗೇನು ನಾಲೆಡ್ಜ್ ಇದೆ ಸರ್? ಇಷ್ಟೊತ್ತು ಪಾಠ ಕೇಳಿದ್ದೀನಿ, ನಿಮ್ಗೇನು ನಾಲೆಡ್ಜ್ ಇಲ್ಲ ಅಂದರೆ ಇನ್ನೇನು ಮಾಡೋದು? ವಾಟ್ ಈಸ್ ದ ಯೂನಿಟ್ ಹಿಯರ್? cc. What is meant by cc? Cubic centimeter. What is the word in first c? Cube. Cube ಅಂದ್ರೆ ಯಾವ ಡೈಮೆನ್ಷನಲ್? 3 ಡೈಮೆನ್ಷನಲ್. 3 ಡೈಮೆನ್ಷನಲ್ಗೆ ಲೆಂತ್ ಯೂಸ್ ಮಾಡ್ತೀವ, ಏರಿಯಾ ಯೂಸ್ ಮಾಡ್ತೀವ, ವಾಲ್ಯೂಮ್ ಯೂಸ್ ಮಾಡ್ತೀವ, ನೀವೇ ಹೇಳಿ. 3 ಡೈಮೆನ್ಷನಲ್ಗೆ ಏನು ಯೂಸ್ ಮಾಡ್ತೀವಿ ನೀವೇ ಹೇಳಿ. ಖಂಡಿತವಾಗಲೂ 3 ಡೈಮೆನ್ಷನಲ್ ವಾಲ್ಯೂಮ್ಗೆ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಏನಿರ್ಬೋದು ಸರ್? ಖಂಡಿತವಾಗ್ಲಿ ಇದು dv/dt ನ ಆಗಿರುತ್ತೆ. ಡೋಂಟ್ ಕನ್ಫ್ಯೂಸ್ ಇಟ್ ವಿತ್ ರೇಡಿಯಸ್, ದಟ್ ಈಸ್ ವಾಲ್ಯೂಮ್ v. Is it or not? cc. In first c cube is there, in second c centimeter is there, cubic centimeter. That cube nothing but volume. ಕ್ಯೂಬ್ ಅಂದ್ರೆ 3 ಡೈಮೆನ್ಷನಲ್. 3 ಡೈಮೆನ್ಷನಲ್ ಇದ್ದಾಗ ನಾವು ವಾಲ್ಯೂಮ್ ಅಂತ ಹೇಳ್ತೀವಿ, 2 ಡೈಮೆನ್ಷನ್ ಇದ್ದಾಗ ಏರಿಯಾ ಅಂತ ಹೇಳ್ತೀವಿ, ಸಿಂಗಲ್ ಡೈಮೆನ್ಷನ್ ಇದ್ದಾಗ ಲೆಂತ್ ಡೈರೆಕ್ಟ್ ಅಂತ ಹೇಳ್ತೀವಿ. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ಯೂನಿಟ್ they are left to me what we have to write corresponding to 900 cc per second in the data. ಅದನ್ನು ನಾವು ಕ್ಯೂಬಿಕ್ ಸೆಂಟಿಮೀಟರ್ ಅನ್ನೋ ನಾಲೆಡ್ಜ್ ಅನ್ನು ಯೂಸ್ ಮಾಡ್ಕೊಂಡು ಬರ್ತಿದ್ದೆ ಹೊರತು ಎಲ್ಲೂ ಕೂಡ ಪ್ರಾಬ್ಲಮ್ ಅಲ್ಲ. ಅವನು ದ ಚೇಂಜ್ ಇನ್ ವಾಲ್ಯೂಮ್, ಡಿಕ್ರೀಸ್ ಇನ್ ವಾಲ್ಯೂಮ್, ಇನ್ಕ್ರೀಸ್ ಇನ್ ವಾಲ್ಯೂಮ್ ಅಂತ ಕೊಡಲೇ ಇಲ್ಲ ನಮಗೆ. ಹೌದಾ? ಎಸ್. ಫೈಂಡ್ ದ ರೇಟ್ ಅಟ್ ವಿಚ್ ರೇಡಿಯಸ್ ಆಫ್ ದಿ ಬಲೂನ್, ರೇಡಿಯಸ್ ಆಫ್ ದ ಬಲೂನ್, ಫೈಂಡ್ ರೇಟ್ ಅಟ್ ವಿಚ್. ರೇಟ್ ಇದ್ದಿದ್ದಕ್ಕೆ d/dt ಯೂಸ್ ಮಾಡಿದೆ, ಸುಮ್ಮನೆ dr/dt ಬರಲಿಲ್ಲ. ಫೈಂಡ್ ದ ರೇಟ್ ಅಟ್ ವಿಚ್, ಆ ರೇಟ್ ವರ್ಡ್ ಕರೆಸ್ಪಾಂಡಿಂಗ್ ಟು d/dt, ಅಟ್ ವಿಚ್ ರೇಡಿಯಸ್ ಅಂತಂದ್ರೆ dr/dt. ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಈಸ್, ಇಲ್ಲಿ ಇನ್ ದಿಸ್ ಸೆಂಟೆನ್ಸ್, ಇನ್ ದ ಲಾಸ್ಟ್ ಸೆಂಟೆನ್ಸ್, ವೆನ್ ಆಫ್ಟರ್ ದ ಸ್ಪೆಲ್ಲಿಂಗ್ ವೆನ್ ದ ರೇಡಿಯಸ್ ಈಸ್ ಅಂತ ಕೊಟ್ಟ, ದೇರ್ ಇಸ್ ನೋ ಎನಿ ವರ್ಡ್ ಹಿಯರ್ ಡಿಕ್ರೀಸಿಂಗ್ ರೇಡಿಯಸ್, ಇನ್ಕ್ರೀಸಿಂಗ್ ರೇಡಿಯಸ್ ಅಟ್ ದಿ ಲಾಸ್ಟ್ ಸೆಂಟೆನ್ಸ್ ಆಫ್ಟರ್ ದ ವರ್ಡ್ ವೆನ್. ವೆನ್ ಆದ್ಮೇಲೆ ನಮಗೆ ದ ರೇಡಿಯಸ್ ಇಸ್ 15 ಸೆಂಟಿಮೀಟರ್ಸ್ ಅಂತ ಕೊಟ್ಟನೆ ಹೊರತು ಆ ರೇಡಿಯಸ್ ಮುಂದೆ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ಕೇಳಲಿಲ್ಲ. ಅದಕ್ಕೆ ನಾವು d/dt ಬಳಕೆ ಮಾಡಲಿಲ್ಲ.
So what is the object here in this problem? Balloon. Balloon is comparable with mensuration object, geometrical object. It is a sphere. So whatever you recall the formulas about this problem number 125, that should be belongs to sphere. So what do you know about the sphere? ನಮಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಎರಡು ಇದೆ. ಇಸ್ ಇಟ್ ಆರ್ ನಾಟ್? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇದೆ, ವಾಲ್ಯೂಮ್ ಆಫ್ ಸ್ಪಿಯರ್ ಇದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇಲ್ಲಿ ಏನು ಡಿ ಆರ್ ಬೈ ಡಿ ಟಿ. ಡಿ ಆರ್ ಬೈ ಡಿ ಟಿ ಅಂತಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ತಗೊಂಡ್ರು ಆರ್ ಬರುತ್ತೆ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ತಗೊಂಡ್ರು ಆರ್ ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ನಾವು ಯಾವ ಆಂಗಲ್ ಅಲ್ಲಿ ಹೋಗೋಣ ಸರ್ ಅಂದ್ರೆ ಫಸ್ಟ್ ವಾಲ್ಯೂಮ್ ಲೆಕ್ಕದಲ್ಲೇ ಹೋಗೋಣ, ಯಾಕಂದ್ರೆ ವಿ ಈಸ್ ಪ್ರೊವೈಡಿಂಗ್. ಆಯ್ತಾ? ಇಲ್ಲಿ ನೋಡಿ, ವಾಲ್ಯೂಮ್ ಆಫ್ ಎ ಸ್ಪಿಯರ್ ಏನ್ ನೋಡಿದ್ರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ನೀವು ವಿ ಈಸ್ ಈಕ್ವಲ್ ಟು 4/3 pi r cube. ಇಸ್ ಇಟ್? 4/3 pi r cube. ಸರ್ಫೇಸ್ ಏರಿಯಾ ಯಾಕೆ ಬರ್ಕೊಂಡಿಲ್ಲ ಸರ್? ಅವಶ್ಯಕತೆ ಇದ್ರೆ ಬರೀತೀನಿ, ಅವಶ್ಯಕತೆ ಇದ್ರೆ ನೆಕ್ಸ್ಟ್ ಅದೇ ಬರೀತೀನಿ. ದಿಸ್ ಇಸ್ ವಾಲ್ಯೂಮ್, ವಿ ಹ್ಯಾವ್ ಟು ಗೋಯಿಂಗ್. ನಾವು ವಿನ ಯಾಕೆ ಬರ್ಕೊಂಡು ಅಂದ್ರೆ ಇನ್ ಡೇಟಾ ಸಮ್ವೇರ್ ವಿ ಆರ್ ಫೈಂಡ್ ಡಿ ವಿ ಬೈ ಡಿ ಟಿ. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೇನೋ ಅಂತ ಮಾಡ್ಕೊಂಡಿದ್ವಿ. ಹೌದಾ? ಎಸ್ ಎಸ್. ಅಲ್ಲಿ ಇನ್ನೂ ಎಕ್ಸ್ಟ್ರಾ ಏನಾದ್ರು ಕೇಳಿದ್ರೆ ರೇಡಿಯಸ್ ಆಫ್ ಬಲೂನ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಅಷ್ಟೇ, ಮತ್ತು ಸರ್ಫೇಸ್ ಏರಿಯಾ ನಮ್ಮನ್ನೇನು ಕೇಳಲಿಲ್ಲ. ಈಗ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಲಿಕ್ಕೆ ಇದೀವಿ ಇಲ್ಲಿ. ದಟ್ ಈಸ್ ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು 4/3 is constant, pi is also constant, r cube nothing but 3r square, x cube differentiation 3x square ತಾನೆ, ಅದೇ ರೀತಿ r cube differentiation 3r square into dr by dt. Is it or not? ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಎಸ್. ಇಲ್ಲಿ we can cancel 3 we left with 4 pi. Then r square value. What is r square value? 15 square into dr by dt. Already we have dv by dt 900 centimeters. Is it or not? Yes. Come to picture here. The easiest way of simplification. Please everybody knows. Yes, ನೋಡಿ 225 ಆಗುತ್ತಿದು into dr by dt ಆಗುತ್ತೆ. ಇಲ್ಲಿ ನ್ಯೂಮರಲ್ಸ್ ಇನ್ನೊಂದ್ಸಲಿ ನೋಡೋದು ಆದ್ರೆ ಪ್ಲೀಸ್ 25 ಪಕ್ಕಕ್ಕೆ ಇಡೋಣ. ಕ್ಯಾಲ್ಸಿ ಯೂಸ್ ಮಾಡಿದ್ರೆ ಮಾಡ್ಕೋ, ಬಟ್ ತಪ್ಪು ಮಾಡಕ್ಕೆ ಹೋಗ್ಬೇಡ. ಕ್ಯಾಲ್ಸಿ ಯೂಸ್ ಮಾಡೋದು ಒಳ್ಳೇದು. ಆರ್ಡಿನರಿ ಕ್ಯಾಲ್ಸಿ ಅಲ್ಲೋ ಇದೆ ಎಕ್ಸಾಮ್ಗೆ, ಆರ್ಡಿನರಿ ಮಾಮೂಲಿ ಸಿಂಪಲ್ ಕ್ಯಾಲ್ಸಿ. ಈ 25 ಪಕ್ಕಕ್ಕೆ ಇಟ್ಟರೆ 200 ಅಂತ ಇಟ್ಕೊಳ್ಳೋಣ. 208 800. ಇನ್ನು ಎಷ್ಟು ಬಿಟ್ಟಿದ್ವಿ? 25 4 ಬಿಟ್ಟಿದ್ವಿ. 25 4 100. 800 + 100 900 ಬಂತು ಇಂಟು ಡಿ ಆರ್ ಬೈ ಡಿ ಟಿ. 900 ಗೆಟ್ ಕ್ಯಾನ್ಸಲ್. ಇಲ್ಲಿ ಕೆಲವರು ಏನೂ ಇರಲ್ಲ ಅಂತ 0 ಬರ್ದಾಕ್ತಾರೆ. ತಪ್ಪು. ಇವರೇ 1 ಇರುತ್ತಲ್ಲಿ. 1 ಇಂಟು ಪೈ ಇಂಟು ಡಿ ಆರ್ ಬೈ ಡಿ ಟಿ. ನಮ್ಗೆ ಬೇಕಾದ್ರೆ ಡಿ ಆರ್ ಬೈ ಡಿ ಟಿ. ಅಲ್ಲಿಗೆ 1/π ಇಸ್ ಈಕ್ವಲ್ಸ್ ಟು ಡಿ ಆರ್ ಬೈ ಡಿ ಟಿ. ಕನ್ಕ್ಲೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಕ್ಲೂಷನ್ ಬರಲೇಬೇಕಿಲ್ಲಿ. ಏನು? ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ರೇಡಿಯಸ್. ಅಲ್ಲಿಗೆ ನಮ್ಗೆ ಏನು ಬಂತಿದ್ದು? ಇದು ಇದರ ಮೀನಿಂಗು ದ ರೇಟ್ ಆಫ್ increase of radius at 1/π centimeter per second ಅಂತ ಬರೀಬೇಕು. Sir, they are given cubic centimeter. Sir, then we are using volume. Now we are getting just radius. Radius is single direction. That's what we are in single C. Is it or not? Problem number 126 is somewhat different. Please listen carefully. ನಾನೇನಾದರೂ ಇಲ್ಲಿ ನಿಮ್ಮ ನಾಲೆಡ್ಜ್ ಬಿಟ್ಟು ಪಕ್ಕಕ್ಕೆ ಹೋಗಿದ್ದೇನೆ ಕ್ಯಾಚ್ ಮಾಡಿ. Yes, a balloon which is always remains spherical has variable radius. Variable ಗೆ ನಾವು d by dt ಯೂಸ್ ಮಾಡಲ್ಲ. Variable radius. Find the rate at which its volume is increasing with the radius. Underline that word sentence. With the radius. Volume is increasing with the radius. With the radius highlight ಮಾಡಿ. ಆ ಸೆಂಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಾವು ಡಿ ವಿ ಬೈ ಡಿ ಟಿ ಬರ್ಕೊಳ್ತಾ ಇದ್ವು. ಯಾವ ಸೆಂಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ವಿತ್ ದ ರೇಡಿಯಸ್. ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಬಿಡಿ, ಅದನ್ನ ಪೆನ್ ತಗೊಂಡು ಅಂಡರ್ಲೈನ್ ಮಾಡ್ಕೊಂಬಿಡಿ, ಓವರ್ ರೈಟ್ ಮಾಡ್ಕೊಂಬಿಡಿ. ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ವಿತ್ ದ ರೇಡಿಯಸ್ ಅಂತಿದೆ. ದಟ್ಸ್ ವಾಟ್ ಐ ಆಮ್ ಯೂಸಿಂಗ್ ಡಿ ವಿ ಬೈ ಡಿ ಆರ್ ಹಿಯರ್. ದೇರ್ ಇಸ್ ನೋ ಟಿ ಹಿಯರ್. ಸೊ ದಿಸ್ ಇಸ್ ಸಮ್ ವಾಟ್
ಮಿಸ್ಟೇಕ್ ಮಾಡೋಂಥ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು ಎಕ್ಸಾಮ್ ಕೊಟ್ಟಾಗ. ಹೌದಾ? ಮಿಕ್ಕಿದ್ದೆಲ್ಲ ಆ್ಯಸ್ ಯೂಶುವಲ್. ಇಲ್ಲಿ ಯೂನಿಟ್ಗೆ ಬಂದರೆ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಬರೀಬೇಕು, ಆ ಥರದಲ್ಲೇ ಪರ್ ಸೆಕೆಂಡ್ ಬರೀಬಾರ್ದು. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಟಿ ನಥಿಂಗ್ ಬಟ್ ಟೈಮ್. ಇಲ್ಲಿ ಯಾವಾಗ ಟಿ ಇಲ್ವೋ ನಮ್ಮ ಹತ್ರ ಟೈಮ್ ಇಲ್ಲ, ಯಾವಾಗ ಟೈಮ್ ಇಲ್ವೋ ಟೈಮ್ ಯೂನಿಟ್ಸ್ ಇಲ್ಲಿ ಬರೀಬಾರ್ದು. ಸೊ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಕೆಲವ್ರು ಏನು ಮಾಡ್ತಾರೆ, ಇದರ ಯೂನಿಟ್ cm³ ಪರ್ cm ಅಂತ ಬರೀತಾರೆ. ಎಲ್ಲ ಒಂದೇ, ಬೋತ್ ಆರ್ ಕರೆಕ್ಟ್. ಅರ್ಥ ಆಯ್ತಾ? ಎಸ್, ವಿ ವಿಲ್ ಕಂಟಿನ್ಯೂ ಪ್ರಾಬ್ಲಮ್ ನಂಬರ್ 27 with the next class.